ಮೋದಿ ಬಂದ್ಮೇಲೆ ತಯಾರಾಗಿದ್ದ ಬಟ್ಟೆ, ಮೋದಿ ಬಂದ್ಮೇಲೆ ಅಕ್ಕಿ ತಯಾರಾಗಿದ್ದ, ಮೋದಿ ಬಂದ್ಮೇಲೆ ಸಕ್ಕರೆ ತಯಾರಾಗಿದ್ದ. ಅಲ್ಲ, ಅವ್ರಿಗೆ ವಾದ ಏನಿದೆ ಅಂದ್ರೆ ನಾವೇ ಅಧಿಕಾರದಲ್ಲಿ 11 ವರ್ಷದಿಂದ ನಾವಿದ್ದೀವಿ. ಇದಕ್ಕಿಂತ ಮುಂಚೆ ನೆಹರು ಕಾಂಗ್ರೆಸ್ ಇಲ್ಲದೆ ನಾವು ಅಧಿಕಾರದಲ್ಲಿ ಇದ್ದಿದ್ರೆ ನಾವು ಇಷ್ಟೊತ್ತು ಈ ವಿಶ್ವಗುರು ಆಗ್ತಿದ್ವಿ, ಇನ್ನು ಮುಂದೆ ಆಗ್ತಿದ್ವಿ. ವಿಶ್ವಗುರು ಅಂತ ಅವ್ರು ಕರಿತಾ ಇರೋದು. ಅವತ್ತಿನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ನೆಹರು ಕೂಡ ವರ್ಲ್ಡ್ ಲೀಡರೇ. ಇತಿಹಾಸ ಓದಿದ್ರೆ ಏನು ಮಾಡೋಕ್ಕಾಗಲ್ಲ. ಅವತ್ತಿನ ಕಾಲದಲ್ಲಿ ನೆಹರು ವಾಸ್ ಮೋಸ್ಟ್ ಪಾಪ್ಯುಲರ್. ರಷ್ಯಾದಲ್ಲಿ ನೀವು ಯಾರನ್ನೋ ಕೇಳಿದ್ರು ನೆಹರು ಮತ್ತು ರಾಜ್ ಕಪೂರ್ ಇಬ್ಬರು ಹೆಸರು ಹೇಳೋರು. ಕಮಲಾ ಹಾಸನಿಗೆ ಅವ ಹುಚ್ಚ ಅಂತ ಅಶೋಕ್ ಮಾತಾಡುವಾಗ ಕನ್ನಡ ತಮಿಳು ಹುಟ್ಟಿದ ಅಂತ ಹೇಳುವಾಗ ಈ ತಮಿಳು ಕನ್ನಡ ಎರಡು ಬೇಡ ಅನ್ನೋದು ಇವ್ರಿಗೆ ಯಾಕೆ ಆ ಭಾಷೆ ತಲೆಬಿಸಿ? ಓಟ್ ಬೇಕಾಗಿದೆ, ಅದಕ್ಕೆ ಮಾತಾಡ್ತಾರೆ. ನೀವು ಬಂಚ್ ಆಫ್ ಥಾಟ್ಸ್ ನ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದೀರಿ. ಏನು ಅಂತಂದ್ರೆ ದಲಿತರನ್ನ ಹಿಂದೂಗಳು ಅಂತಾನೆ ಕನ್ಸಿಡರ್ ಮಾಡಲ್ಲ, ಅದಕ್ಕೂ ಕೂಡ ಅದರಲ್ಲಿ ಪ್ರಸ್ತಾಪ ಇದೆ ಅಂತ. ಯಾಕೆ? ಅಲ್ಲ, ಅದು ಅವ್ರು ಹೇಳ್ಬೇಕು, ನಾನಲ್ಲ. ನಿಮ್ಮದೇ ಪ್ರಬಲ ಸಮುದಾಯದ ನಾಯಕರು, ಜಾತಿಯ ನಾಯಕರು ಅಂತ ಕರಿಬಹುದು ಅಲ್ಲ, ಯಾಕಂದ್ರೆ ಜಾತಿ ವರ್ಗ ಅವರು ಕೂತ್ಕೊಂಡು ನಮ್ಮ ಜಾತಿಗೆ ಅನ್ಯಾಯ ಆಗತ್ತೆ, ಸಂಖ್ಯೆಗಳು ಸರಿ ಇಲ್ಲ ಅಂತ ಇಲ್ಲಿ ಜಾತಿಯ ಪ್ರತಿಪಾದನೆ ಮಾಡುವಾಗ ನೀವು ಯಾಕೆ ಒಂದು ಸಂಘಟನೆ ಅಥವಾ ಒಂದು ಪಕ್ಷಕ್ಕೆ ಸೀಮಿತ ಮಾಡ್ತೀರ? ಅದನ್ನ ನೀವು ಅರ್ಥೈಸ್ಕೊಂಡಿದ್ದ ರೀತಿನೇ ತಪ್ಪಿದೆ. ಬಂಚ್ ಆಫ್ ಥಾಟ್ಸ್ ಅನ್ನ ಅವರು ಸಂವಿಧಾನ ಅಂತ ಪರಿಗಣಿಸ್ತಾರ? ನಾನು ಹೇಳ್ತಿರೋದು ಅದನ್ನ ಬಂಚ್ ಆಫ್ ಥಾಟ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರನೇ ಈಗಿರೋ ಸಂವಿಧಾನವನ್ನು ವಿರೋಧ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿರೋದು. ನಮಸ್ಕಾರ, ವಾರ್ತಾ ಭಾರತೀಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿರೋರು ಮಾಜಿ ಸಚಿವರು ಹಾಗೆಯೇ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ ಕಿಮ್ಮನೆ ರತ್ನಾಕರ್ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಮ್ಮನೆ ರತ್ನಾಕರ್ ಅವರೇ, ನಿಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ, ಬಿಜೆಪಿಯ ಸಿದ್ಧಾಂತ ನಮ್ಮ ಸಿದ್ಧಾಂತ ಸಂಪೂರ್ಣ ವಿಭಿನ್ನ. ಅವರು ಉಳ್ಳವರ ಪರ, ಕೆಲವರ ಪರ ಸಿದ್ಧಾಂತ, ಬಲಪಂಥೀಯ ಸಿದ್ಧಾಂತ, ನಮ್ಮನ್ನು ಹಾಗಲ್ಲ, ಎಲ್ಲರನ್ನ ಒಳಗೊಳ್ಳುವ ಸಿದ್ಧಾಂತ ಅಂತ. ಇದಕ್ಕೆ ಪೂರಕವಾಗಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದೀರಿ, ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಮಾಡಿದ್ದೀರಿ, ಕೆಲವು ಅಂಶಗಳನ್ನು ಹೇಳಿದ್ದೀರಿ, ದತ್ತಾತ್ರೇಯ ಹೊಸಬಾಳಿಯವರ ಹೇಳಿಕೆಯನ್ನು ಪ್ರಸ್ತಾಪ ಮಾಡಿದ್ದೀರಿ. ಯಾಕೆ ಈ ಪತ್ರಿಕಾಗೋಷ್ಠಿ, ಸುದ್ದಿಗೋಷ್ಠಿ ಮತ್ತು ಈ ಸಂದರ್ಭದಲ್ಲಿ ಇದನ್ನು ಯಾಕೆ ಹೇಳಬೇಕು ಅಂತ ಅನ್ನಿಸ್ತು? ನಾವು ಅಧಿಕಾರ ಪಡೆಯೋದಕ್ಕೆ ವಿಚಾರಗಳು ಬೇರೆ. ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ನಾನು ನಾಳೆ ಶಾಸಕ ಆಗಬೇಕು, ನಾಳೆ ಮಂತ್ರಿ ಆಗಬೇಕು, ನಾಳೆ ಅದಾಗಬೇಕು, ಇದಾಗಬೇಕು ವಿಷಯ ಅಲ್ಲ ಇದು ನಾವು ಮಾಡ್ತಕ್ಕಂಥದ್ದು ಏನಂತ ಹೇಳಿದರೆ, ಈ ದೇಶದ 140 ಕೋಟಿ ಜನರಿಗೂ ಕೂಡ ಕಾಂಗ್ರೆಸ್ಸಿನ ಸಿದ್ಧಾಂತ ಏನು, ಬಿ ಜೆ ಪಿ ಸಿದ್ಧಾಂತ ಏನು ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನ. ಬಹಳಷ್ಟು ಜನ, ಬಹಳಷ್ಟು ಸಾರ್ವಜನಿಕ ವ್ಯಕ್ತಿಗಳು ಕೆಲವು ಪಾರ್ಟಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಸಿದ್ಧಾಂತನೇ ನೋಡ್ಕೊಂಡಿದ್ದಾರೆ ಅಂತ ನನಗನ್ಸಿಲ್ಲ. ಕೆಲವರು ಅವ್ರಿಗೆ ಇಷ್ಟ ಆಗಿದೆ ಕಾಂಗ್ರೆಸ್ಸಲ್ಲಿ, ಕೆಲವರಿಗೆ ಬಿ ಜೆ ಪಿ ಇಷ್ಟ, ಕೆಲವರಿಗೆ ಕಮ್ಯುನಿಸ್ಟ್ ಇಷ್ಟ ಆಗಿದೆ, ಕೆಲವರಿಗೆ JDS ಇಷ್ಟ ಆಗಿದೆ, ಕೆಲವರು ಇಷ್ಟ ಆಗಿದೆ ಅಂತ ಹೋಗಿದ್ದಾರೆ. ಕೆಲವರು ತಂದೆ ತಾಯಿ ಆ ಪಾರ್ಟಿಲಿದ್ದರು, ಅದಕ್ಕೆ ನಾನು ಅದನ್ನು ಮುಂದುವರಿಸ್ತಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಕೆಲವರು ಅಧಿಕಾರಕ್ಕಾಗಿ ನಾನು ಈ ಪಾರ್ಟಿಲಿ ಹೋದರೆ ನನ್ನ ಗೆದ್ದು ಬರ್ಬೋದು, ಈ ಪಾರ್ಟಿಲಿ ಹೋದರೆ ನಾನು ಮಂತ್ರಿ ಆಗ್ತೀನಿ, ಈ ಪಾರ್ಟಿಲಿ ಹೋದರೆ ನಾನು ಸ್ಥಾನಮಾನಗಳು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಹೋಗ್ಬೋದು. ಬಟ್ ಇವುಗಳ ನಿಯಂತ್ರಣ ಆಗೋದು ಯಾವಾಗ ಅಂತಂದರೆ, ಪ್ರತಿಯೊಂದು ಪಕ್ಷದ ಸೈದ್ಧಾಂತಿಕ ಏನು ನೆಲೆ ಇದೆ ಅದನ್ನು ನಮ್ಮ ಮತದಾರರಿಗೆ ತಿಳಿಸ್ತಕ್ಕಂಥ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸನ ಮಾಡಬೇಕಾಗತ್ತೆ. ಈ ದೇಶದಲ್ಲಿ ಪ್ರಮುಖವಾಗಿ 2 ಸಿದ್ಧಾಂತಗಳು ಬಹಳ, ಒಂದು ಕಾಂಗ್ರೆಸ್ ಹೊಂದಿರತಕ್ಕಂಥ ಸಿದ್ಧಾಂತ, ಇನ್ನೊಂದು BJP ಹೊಂದಿರತಕ್ಕಂಥ ಸಿದ್ಧಾಂತ. ನನ್ನ ಲೆಕ್ಕದಲ್ಲಿ ಅವೆರಡೂ ಕೂಡ ತಾತ್ವಿಕವಾಗಿ ಸಂಪೂರ್ಣ ವಿಭಿನ್ನವಾಗಿರ್ತಕ್ಕಂಥ ವಿರೋಧ ದಿಕ್ಕಿನಲ್ಲಿದೆ. ನಿಮ್ಮ ಸಿದ್ಧಾಂತ ಏನು? ಕಾಂಗ್ರೆಸ್ಸು ಬಹುತ್ವದ ಭಾರತವನ್ನು ಕಟ್ತಕ್ಕಂಥದ್ದು. ಈ ದೇಶದಲ್ಲಿರ್ತಕ್ಕಂಥ ಒಂದು 8 ಧರ್ಮಗಳಿದ್ದಾವೆ, ಸಾವಿರಾರು ಜಾತಿಗಳಿದ್ದಾವೆ, ಜಾತಿನೇ 4,000 ಇದ್ದಾವೆ. ಭಾರತದಲ್ಲಿ ರಾಜ್ಯ ಭಾಷೆಗಳು ಬೇರೆ ಬೇರೆ ಇದ್ದಾವೆ. ಇವೆಲ್ಲವೂ ಉಳಿಬೇಕು. ಎಲ್ಲರ ಸಂಪ್ರದಾಯ, ಎಲ್ಲರ ಏನು ಒಂದು ಅವರು ಹೊಂದ್ಕೊಂಡು ಬಂದಿರತಕ್ಕಂಥ ಕಸ್ಟಮ್ಸ್ ಆಗ್ಬೋದು, ಅವರ ಸಂಪ್ರದಾಯಗಳು ಬರ್ತಕ್ಕಂಥದ್ದು ಎಲ್ಲವೂ ಅವ್ರವ್ರು ಮಾಡಬೇಕಾದಂಥ ಮಾಡ್ಕೊಂಡು ಹೋಗೋದ್ರೊಳಗೆ ನಮ್ಮ ಸಂವಿಧಾನದಲ್ಲಿ ವಿರೋಧ ಇಲ್ಲ. ಅವರವ್ರಿಗೆ ಇಷ್ಟ ಇದ್ದ ಹಾಗೆ ಅವರವರ ಜಾತಿ, ಧರ್ಮದ ಸಂಪ್ರದಾಯಗಳು, ಅನುಕರಣೆಗಳು ಮಾಡ್ಕೊಂಡು ಹೋಗ್ಬೋದು. ಇನ್ನೊಬ್ರಿಗೆ ತೊಂದರೆ ಆಗಿದ್ದಂಗೆ ಆದರೆ ಆಯ್ತು ಅಷ್ಟೇ. ಇನ್ನೊಬ್ರ ಭಾವನೆಗೆ ತೊಂದರೆ ಕೊಡದಿದ್ದಾಗೆ ಮಾಡ್ಕೊಂಡು ಹೋದ್ರೆ ಆಯಿತು, ಅದಕ್ಕೆ ವಿರೋಧ ಇಲ್ಲ. ಆದರೆ ಇವ್ರದ್ದು ಹಾಗಿಲ್ಲ. ಇಲ್ಲಿ ಏನಾಗಿದೆ, ಇವರು ಸೈದ್ಧಾಂತಿಕವಾಗಿ ಇವರು ಹಿಂದೆನೂ ಕೂಡ ಸ್ವತಂತ್ರ ಪೂರ್ವದಲ್ಲೂ ಕೂಡ ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂಥ ಪ್ರತೀತಿಯನ್ನು ಇಟ್ಕೊಂಡು ಬಂದವರು. ಗಾಂಧಿ ಈ ದೇಶದ ಎಲ್ಲ ಧರ್ಮಗಳಿಗೂ
ಆಶ್ರಯ ಇರಬೇಕು. ಇಲ್ಲಿ ಹುಟ್ಟಿದವರೆಲ್ಲರೂ ಈ ದೇಶದ ಪ್ರಜೆಗಳು. ಇಲ್ಲಿರೋ ಎಲ್ಲ ಜಾತಿ ಧರ್ಮಗಳ ಭಾಷೆಗಳನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನ ಮಾಡಬೇಕು. ಬಹುತ್ವದ ಭಾರತವನ್ನು ಕಟ್ಟಬೇಕು. ಮನುಷ್ಯ ಮನಸ್ಸಿನಿಗೆ ಸಂಬಂಧಗಳನ್ನು ಕೆಡಿಸಬಾರ್ದು. ಸಹೋದರತ್ವವನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶ. ಅದು ಕಾಂಗ್ರೆಸ್ಸಿನ ನಿಲುವು. ಇದರೊಳಗೆ ಚಿಂತನ ಗಂಗಾ ಅವರು ಮೇಜರ್ ಡಿಪೆಂಡ್ ಆಗಿರೋದೇನು? ಅವರು ಡಿಪೆಂಡ್ ಆಗಿರ್ತಕ್ಕಂಥದ್ದು RSSನ ಸಿದ್ಧಾಂತವನ್ನೇ ನಮ್ಮ ಸಿದ್ಧಾಂತ ಅಂತ ಹೇಳ್ತಕ್ಕಂಥದ್ದು. ಆದರೆ ಅವ್ರದ್ದೊಂದು ವಾದ ಇದೆ, ಏನು ಅಂತಂದ್ರೆ RSS ಒಂದು ಸಾಂಸ್ಕೃತಿಕ ಸಂಘಟನೆ, ನಾವು ಪೊಲಿಟಿಕಲ್ ವಿಂಗ್, ನಾವು ಸಂವಿಧಾನಬದ್ಧವಾಗಿಯೇ ಕೆಲಸ ಮಾಡ್ತಿದ್ವಿ ಮತ್ತು ಸಂವಿಧಾನ ಬದಲಾವಣೆಯ ಯಾವ ಪ್ರಸ್ತಾಪವೂ ನಮ್ಮ ಮುಂದೆ ಇಲ್ಲ ಅಂತ ಪದೇ ಪದೇ ಬಿಜೆಪಿ, ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ, ಅಮಿತ್ ಶಾ ಹೇಳ್ತಾನೆ ಹೇಳ್ತಾರೆ. ಅವರು ಹೇಳುವಾಗ ಸಂವಿಧಾನ ವಿರೋಧಿ ವಿಚಾರಧಾರೆಗಳನ್ನು ಹೇಳ್ತಕ್ಕಂಥ ಸಂಘಟನೆ ವಿರೋಧ ಮಾಡಬೇಕಲ್ಲ. ಕಾಂಗ್ರೆಸ್ಸಿನ ಯಾಕೆ ವಿರೋಧ ಮಾಡಬೇಕು? ಈಗ ಈ ದೇಶಕ್ಕೆ ಒಂದೇ ಭಾಷೆ ಒಳ್ಳೆಯದು. ಅದು ಸಂಸ್ಕೃತ ಬರೋವರೆಗೆ ಹಿಂದಿಯನ್ನು ಬಳಸ್ಬೋದು, ಉಳಿದ ಭಾಷೆ ಅಗತ್ಯ ಇಲ್ಲ ಅಂತ ಅವ್ರ ಪುಸ್ತಕ ಹೇಳುತ್ತೆ. ಪೇಜ್ ನಂಬರ್ 35 ಬಂಚ್ ಆಫ್ ಥಾಟ್ಸ್ ಅಲ್ಲಿ ಹೇಳ್ತಾರೆ. 47 ಹೇಳ್ತಾರೆ. ಪೇಜ್ ನಂಬರ್ 47 ನಿರ್ದಿಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಅದು ಆ್ಯಕ್ಚುಲಿ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದ್ದು. ಈ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡೋ ಅಷ್ಟೊತ್ತಿಗೆ ಅವ್ರ ವಿರುದ್ಧನೂ ಹೋರಾಟ ಮಾಡಬೇಕಲ್ಲ. ಅವರು ಕಾಂಗ್ರೆಸ್ ಹೇಳುವಂಥ ಎಲ್ಲ ಜಾತಿಯವರು ಧರ್ಮದವ್ರನ್ನ ಒಟ್ಟಿಗೆ ತಗೊಂಡೋಗ್ಬೇಕು ಅಂತ ಹೇಳೋ ಅಷ್ಟೊತ್ತಿಗೆ ಈ ಸಿದ್ಧಾಂತನ ವಿರೋಧ ಮಾಡಬೇಕಲ್ಲ ಅವರು. ಆದರೆ ನಿಮಗೆ ಗೊತ್ತಿರಬೇಕು, ಗೊತ್ತಿಲ್ಲದಿದ್ರೆ ನಾನು ಹೇಳ್ತೇನೆ. ಈಗ ಹಿಂದೆ 1977ರಿಂದ 80ರವರೆಗೆ ಸಂಸ್ಥಾ ಕಾಂಗ್ರೆಸ್ಸು, ಸೋಷಿಸ್ಟು, ಜನಸಂಘ ಎಲ್ಲ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ, ಒಂದು ಜನತಾ ಪಾರ್ಟಿ ಆದಂಥ ಸಂದರ್ಭದಲ್ಲಿ ಮೊರಾರ್ಜಿ ಸರ್ಕಾರ ಪತನ ಆಗಿದ್ದೆ RSSನ ಇಶ್ಯೂಯಿಂದ. ಆಗ ವಾಜಪೇಯಿ ಆಗಲಿ ಆದ್ವಾನಿ ಎಲ್ಲ ಒಂದು ಸೈಡಲ್ಲಿದ್ದರು, ಜನಸಂಘದ ಪರವಾಗಿ ಬಂದಿದ್ದರು. ಏನು ಮೊದಲಿನೇ ಜಾರ್ಜ್ ಫರ್ನಾಂಡಿಸು ಆಲ್ ಇಂಡಿಯಾ ಸೋಷಿಸ್ಟ್ ಪಾರ್ಟಿಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅವರೊಂದು ಮೂವ್ ಮಾಡ್ತಾರೆ, 70 ಜನ ಹೊರಗೆ ಹೋಗ್ತಾರೆ ಜನತಾ ಪಾರ್ಟಿಯಿಂದ. 2 ಸದಸ್ಯತ್ವ ಇಟ್ಕೋಬಾರ್ದು ಅಂತ. RSSಲ್ಲಿ ಇರೋದು, ಜನತಾ ಪಾರ್ಟಿಲಿ ಇರೋದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೊರಗೆ ಬರ್ತಾರೆ. ಕಾರಣ ಏನು? ಆ ಸಿದ್ಧಾಂತ ನಮಗೆ ಈ ದೇಶಕ್ಕೆ ಅನುಕೂಲ ಆಗಲ್ಲ, ಈ ಸಂವಿಧಾನಕ್ಕೆ ವಿರುದ್ಧ ಇದೆ ಅನ್ನೋ ಕಾರಣಕ್ಕಾಗಿ ಹೊರಗೆ ಬಂದಿರೋದು. ಅವರು ಹೊಸ ಪಾರ್ಟಿಯನ್ನೇ ಕಟ್ತಾರೆ. 80ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಹೊಸ ಪಾರ್ಟಿಯನ್ನೇ ಕಟ್ಟು ಸರ್ಕಾರ ಬಿಟ್ಟು ಹೊಸ ಪಾರ್ಟಿಯನ್ನು ಕಟ್ತಾರೆ. ಹಾಗಾದ್ರೆ ವಿರೋಧ ಮಾಡಿದ್ರೆ ಅದನ್ನೇ ವಿರೋಧ ಮಾಡಬೇಕಲ್ಲ. ಮೊದಲು JP ಸಹಿತ ನೀವು ತುರ್ತು ಪರಿಸ್ಥಿತಿ ಆದ ನಂತರದಲ್ಲಿ ನಿಮಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರೋದಕ್ಕೆ ಕಾರಣ ಆಗಿದೆ ಈ ಎಲ್ಲ ಅಂಶಗಳು, ಹೋರಾಟ ಮತ್ತು ಕಾಂಗ್ರೆಸ್ ವಿರೋಧದ ಹೋರಾಟ. ಆ ಸಂದರ್ಭದಲ್ಲಿ JP ಕೂಡ ಜನಸಂಘದ ವಿಚಾರಧಾರೆನ ಒಪ್ಪಿದ್ರಲ್ಲೋ ಗೊತ್ತಿಲ್ಲ, ಬಟ್ ಹೋರಾಟದ ಒಂದು ಭಾಗವಾಗಿ ಅವರು ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿಕೊಂಡು ಈ ಎಲ್ಲ ಸಂಘಟನೆಗಳನ್ನು ಒಟ್ಟು ಮಾಡಿ ನಾವು ಕಾಂಗ್ರೆಸ್ಸನ್ನು ಅವತ್ತು ನಾವು ಬೀಳಿಸ್ಬೇಕು ಅಂತಂದರೆ ನೀವೆಲ್ಲರೂ ಒಟ್ಟಾದರೆ ಮಾತ್ರ ನಾನು ಬರ್ತೀನಿ, ಇಲ್ಲದ್ರೆ ಈ ಮೂಮೆಂಟಿಗೆ ನಾನು ಬರಲ್ಲ ಅಂತ ಹೇಳ್ತಾರೆ. ಅವರು ಅದಕ್ಕೆ ಸಂಪೂರ್ಣ ಕ್ರಾಂತಿ ಅಂತಕ್ಕಂಥ ಮಾತನ್ನು ಹೊರಟು ಸಂಪೂರ್ಣ ಕ್ರಾಂತಿಯ ಲೀಡರ್ಶಿಪ್ನೆಲ್ಲ ಅವ್ರು ಕೊಡ್ತಾರೆ. ಅವರು ನೀವು ಸರ್ಕಾರ ತೆಗಿಬೇಕಾದ್ರೆ ನಾವು ಒಟ್ಟಾಗಬೇಕು ಅನ್ನೋ ವಿಚಾರ, 1 ಪಾಯಿಂಟ್ ಅಜೆಂಡಾ. ನೀವೆಲ್ಲರೂ ಒಟ್ಟಾಗಬೇಕು, ನೀವು ಡಿಸಾಲ್ವ್ ಮಾಡಬೇಕು, ಒಂದು ಪಾರ್ಟಿ ರಚನೆ ಮಾಡಬೇಕು ಅಂತ ಮಾಡ್ತಾರೆ. ಆ ನಂತರದಲ್ಲಿ ಈ RSS ಮತ್ತು ಜನತಾ ಪಾರ್ಟಿಗೆ ಡಿಫರೆನ್ಸ್ ಬರುತ್ತೆ. ಈಗ RSS ಅಲ್ಲಿ ಇದ್ದು ಮೆಂಬರ್ಶಿಪ್ ಇದ್ದು ಇಲ್ಲಿ ಮೆಂಬರ್ ಆಗಿರಬಾರ್ದು ಅಂತಕ್ಕಂಥದ್ದು ಪ್ರಶ್ನೆ. ಆ ಪ್ರಶ್ನೆ ಬಂದಾಗ ಅದು ಟಸಲ್ ಆಗುತ್ತೆ. ಆಗ ಇವರು ಏನು ಜಾರ್ಜ್ ಫರ್ನಾಂಡಿಸ್ ಇವರೆಲ್ಲ ಏನು ಮಾಡ್ತಾರೆ, ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲನ ವಾಪಸ್ ತಗೊಳ್ತಾರೆ. ಮೊದಲಿಗೆ ಇವರೆಲ್ಲ ಎಲ್ಲರೂ ವಾಪಸ್ ತಗೋತಾರೆ. ಆ ವಾಪಸ್ ಅಂದ್ರೆ ಸರ್ಕಾರ ಬಿದ್ದೋಗುತ್ತೆ. ಆಗ ಭಾರತೀಯ ಜನತಾ ಪಾರ್ಟಿ ಹೊಸ ಆಗುತ್ತೆ, ಅದಾಗುತ್ತೆ. ಅದರಿಂದ ಕನ್ಫ್ಯೂಷನ್ ಏನಿಲ್ಲ. ಅವರು RSS ಜೊತೆ ಇರಬೇಕು ಅಂತಾನೆ ಪಾರ್ಟಿ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಹೇಳೋದು. RSS ಜೊತೆಗೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಜನತಾ ಪಾರ್ಟಿಯಿಂದ ಹೊರಗೆ ಹೋಗಿದ್ದು. ಕರೆಕ್ಟ್. ಆದ್ರೆ ಅದೇ ಇತಿಹಾಸ. ಈಗ ಇತಿಹಾಸವನ್ನ ಇಟ್ಕೊಂಡು ನಾವು ಇವತ್ತು ನೋಡೋದಾದ್ರೆ 2 ಸ್ಥಾನ ಇದ್ದಿದ್ದು 303 ತನಕ ಬಂದ್ರು, ಈಗ 240. ಈಗ ಏನಾಗುತ್ತೆ ಅಂದ್ರೆ ಸಂಖ್ಯೆಗಳಿದಾವಲ್ಲ, ಈಗ ಇಶ್ಯೂನೇ ಬೇರೆ, ಸಂಖ್ಯೆನೇ ಬೇರೆ. ಈ ದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ ಪಾರ್ಟಿ
ಗೇಣಿ ರೈತರ ಹೋರಾಟದಲ್ಲಿ ಏನಿರಲಿಲ್ಲ. ಕಡದಾಳ್ ಮಂಜಪ್ಪನವರು ಎಂಟರ್ ಆಗಿದ್ರು, ಅವರೇ ಪ್ರಸ್ತಾಪ ಮಾಡಿದ್ರು ಕೂಡ ನಂತರದಲ್ಲಿ ಅವ್ರು ಕಾಂಗ್ರೆಸ್ಸಲ್ಲಿ ಇರೋದ್ರಿಂದ ಗೇಣಿ ರೈತರ ಹೋರಾಟದ ಪರವಾಗಿ ಅವ್ರು ನಿಲ್ಲಕ್ಕಾಗಲಿಲ್ಲ ಅವರು. ಗೋಪಾಲ್ ಗೌಡರು ನಿಂತರು. ಇನಾಮ್ ಅಬಲೇಷನ್ ಆ್ಯಕ್ಟ್ ತಂದಿದ್ದು ಕಡದಾಳ್ ಅವರೇ ತಂದರು. ಆದರೆ ಏನಾಗುತ್ತೆ, ಅಲ್ಟಿಮೇಟ್ ಆಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅನಿವಾರ್ಯವಾಗಿ ಗೇಣಿ ಶಾಸನ ತರುವಂಥ ಪರಿಸ್ಥಿತಿ ಬಂತು. ಸಿ, ಇಫ್ ಇಶ್ಯೂ ಈಸ್ ಬೇಸ್ಡ್, ಸಾಲಿಡ್ ಇಶ್ಯೂ ಇದ್ದರೆ ಅಧಿಕಾರಕ್ಕೆ ಬರೋಕ್ಕೆ, ಅಧಿಕಾರ ಬರಬೇಕು ಅಂತ, ಅಧಿಕಾರ ಸಿಗಬೇಕು ಅಂತಲೇ ಯಾಕೆ ಹೋರಾಟ ಮಾಡಬೇಕು? ಸಿ, ಈಗ ಹೋರಾಟ ಮಾಡ್ತಕ್ಕಂಥ ಸಮಯದಲ್ಲಿ ಈ ದೇಶದ ಹಿತಾಸಕ್ತಿಯನ್ನು ಇಟ್ಟುಕೊಂಡು, ಸಾರ್ವಜನಿಕರ ಹಿತಾಸಕ್ತಿ ಇಟ್ಟುಕೊಂಡು ಇಶ್ಯೂನ ನಾವು ಫೈಟ್ ಮಾಡೋದು. ಅಧಿಕಾರದಲ್ಲಿ ಇದ್ರೆ ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ, ಅಧಿಕಾರ ಇದ್ರೆ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇವತ್ತಿನ ಬದುಕಿನಲ್ಲಿ ಬರ್ತಾ ಇದ್ದದಲ್ಲ. ಅದು ಹೋರಾಟ ಆಗಬಾರ್ದು, ಇಶ್ಯೂ ಇಟ್ಕೊಂಡು ಹೋರಾಟ ಮಾಡಬೇಕು. ಈಗ ನಮ್ದೇನು, ಈ ದೇಶದಲ್ಲಿ ಬಹುತ್ವದ ಭಾರತ, ಈ ದೇಶದ ಎಲ್ಲ ಭಾಷೆನೂ ಇರಬೇಕು. ಕನ್ನಡನೂ ಇರಬೇಕು, ಸಂಸ್ಕೃತನೂ ಇರಬೇಕು, ಎಲ್ಲ ಭಾಷೆಗಳು ಇರಬೇಕು, ತುಳುನೂ ಇರಬೇಕು, ಕೊಂಕಣಿನೂ ಇರಬೇಕು, ಎಲ್ಲವೂ ಇರಬೇಕು. ಎಲ್ಲವೂ ಇರಲಿ. ಅವರವರ ಸಂಪ್ರದಾಯ, ಅವರವರ ಕಸ್ಟಮ್ಸ್ನೆಲ್ಲ ಅವ್ರು ಮುಂದುವರ್ಸ್ಕೊಂಡು ಹೋಗ್ಲಿ. ಅದು ಭಾರತ. ಅದಕ್ಕೆ ವಿರುದ್ಧವಾಗಿದ್ದಾರೆ ಇವರು. ಅದನ್ನ ಯಾವ ಆಧಾರದ ಮೇಲೆ ಹೇಳ್ತೀವಿ? ಬಂಚ್ ಆಫ್ ಥಾಟ್ಸ್ ಮೇಲೆನೇ ಹೇಳ್ತಾ ಇದ್ದೀರಾ ಅಥವಾ ಇವತ್ತಿನ ರೀತಿನಾ? ಇಲ್ಲ, ಇವತ್ತಿನ ಆಡಳಿತ ರೀತಿನೂ ಅದೇನೆ. ಬಂಚ್ ಆಫ್ ಥಾಟ್ಸ್ ಏನಿದೆ ಅದಕ್ಕೆ ಪೂರಕವಾಗಿ ಅವ್ರು ನಡ್ಕೊಂಡು ಹೋಗ್ತಾ ಇರೋದು. ಅದರಿಂದ ವಿರುದ್ಧ ಏನಿಲ್ಲ. ಅವ್ರಿಗೆ ಏನಾಗುತ್ತೆ ಅಂದರೆ, ಈಗ ಜಾತಿ ವ್ಯವಸ್ಥೆ ಇರಬೇಕು ಅಂತ ಪುಸ್ತಕದಲ್ಲಿ ಹೇಳುತ್ತೆ, ಜಾತಿ ವ್ಯವಸ್ಥೆ ಇರಬೇಕು ಅಂತ. ಅವ್ರು ಎಲ್ಲೂ ಕೂಡ ವಿರೋಧ ಮಾಡೋದಿಲ್ಲಲ್ಲ. ಅವ್ರಿಗೆ 530 ಪುಟ ಇದೆ. ಒಂದು ಕಡೆನೂ ಕೂಡ ಹಿಂದೂ ಸಮಾಜದ ಏಕತೆಗೆ, ಸಮಾನತೆಗೆ ಎಲ್ಲೂ ಕೂಡ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನನಗೆ ಕಾಣಲಿಲ್ಲ. ಈಗ ಚಿಂತನೆದಲ್ಲಾಗಲಿ ಅಥವಾ ಬಂಚ್ ಆಫ್ ಥಾಟ್ಸಲ್ಲಾಗಲಿ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ? ಈಗ ಅಂಬೇಡ್ಕರ್ ಹೋರಾಟ ಮಾಡಿದ, ಗಾಂಧಿ ಹೋರಾಟ ಮಾಡಿದ, ಹಿಂದೂ ಸಮಾಜದ ಸಮಾನತೆಗೆ, ಏಕತೆಗೆ ಇವ್ರದ್ದು ಎಲ್ಲಿದೆ ಕಾರ್ಯಕ್ರಮ? ಈಗ 100 ವರ್ಷ ಆಗುತ್ತಲ್ವಾ? ಹೇಳಬೇಕಲ್ಲ. ಅದು ನಾವು ಹಿಂದೂ ಎಲ್ಲ ಒಂದೇ ಅಂತ ಹೇಳಿ ರಸ್ತೆ ಮೇಲೆ ಹೇಳಿದ್ರಾಗತ್ತಾ? ಆಚಾರ ವಿಚಾರದಲ್ಲಿ ನಾವು ಒಂದು ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ರಿಸರ್ವೇಷನ್ ವಿರೋಧ ಇದ್ದಾರೆ. ಅಲ್ಲಿ ನಾನು ಹೇಳ್ತಾ ಇರೋದು ಇವೆಲ್ಲವೂ ಕೂಡ ಮತ ಗಳಿಕೆ ದೃಷ್ಟಿಯಿಂದ ಮಾಡ್ತಿರೋದು. ಈಗ ಅಂಬೇಡ್ಕರ್ ವಿಚಾರಧಾರ, ಈಗ ಅಂಬೇಡ್ಕರು ಹಿಂದೂ ಧರ್ಮನ ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋಗಿದ್ದು ಏನಕ್ಕೆ? ಅವಮಾನ ಏನಿಲ್ಲ. ಸಿ, ಈಗ ನಾಯಿನ ಮನೆ ಒಳಗೆ ಬಿಟ್ಕೊತಾರೆ, ಮನುಷ್ಯರು ಬೇಡ ಅಂತ ಹೇಳ್ತಾರೆ. ಇದನ್ನ ರಿಪೇರಿ ಮಾಡ್ಕೊಳಕ್ ಅವ್ರು ರೆಡಿ ಇಲ್ಲ. ಸರಿ, ಇಲ್ಲಿ ಈಗ ಅನೇಕ ವರ್ಷಗಳ ಕಡೆ ಹೋರಾಟ ಮಾಡ್ತಾರೆ ಅಂಬೇಡ್ಕರ್, ಅದನ್ನ ಅನುಷ್ಠಾನ ಮಾಡೋಕ್ಕಾಗೋದಿಲ್ಲ. ಈ ಬದಲಾವಣೆಗೆ ಇವ್ರು ಯಾರು ಪ್ರಯತ್ನನೇ ಮಾಡಿಲ್ಲ ಅಲ್ಲ. ಈ ಯಾರ್ಯಾರು ಇವರು ಹಿಂದೂ ಮಹಾಸಭಾದವರಾಗಲಿ, ಇವ್ರು ಯಾರೂ ಕೂಡ ಹಿಂದೂ ಸಮಾಜದ ಏಕತೆಗೆ, ಸಮಾನತೆಗೆ, ಮುಸ್ಲಿಮ್ಸಿಗೆ ಬೈಯೋದು, ಕ್ರಿಶ್ಚಿಯನ್ಸಿಗೆ ಬೈಯೋದೇ ಸಮಾನತೆಯ ಕಾರಣ. ಅದು ಸಮಾನತೆನಾ? ಅದು ಅವರನ್ನ ಹಿಂದೂಗಳನ್ನು ಒಟ್ಟು ಹಾಕೋದಕ್ಕೆ ಅದೊಂದು ಕಾರಣ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಇದು ABP ಅಲ್ಲ ಮಂಡಲ್ ಕಮಿಷನ್ ವಿರೋಧ ಮಾಡಿದವರು. ಯಾರು ವಿರೋಧ ಮಾಡಿದವರು? ABP ತಾನೆ ಮಂಡಲ್ ಕಮಿಷನ್. ಮತ್ತೆ ABP ವಿರೋಧ ಮಾಡಿದ್ದು. ಸರಿ, ಅವರು ಈಗ 543 ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಬೇರೆ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಸೀಟನ್ನ? ಇವರು ಏಕತೆ, ಸಮಾನತೆ ಅವ್ರ ನಂಬಿಕೆ ಮಾಡೋದುಂಟಾ? ಸರಿ, ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿದಾಗ ಎಲ್ಲರಿಗೂ ನಾವು ಸ್ಥಾನಮಾನಗಳನ್ನು ಕೊಡಿಸ್ಬೇಕಾಗತ್ತೆ. ಅದು ತುಷ್ಟೀಕರಣ ಆಗೋದಿಲ್ಲ. ಯಾರನ್ನೂ ನೆಗ್ಲೆಕ್ಟ್ ಮಾಡಿಲ್ಲ ಅಲ್ಲ. ಯಾವ ಸಮಾಜದಲ್ಲೂ ಕಾಂಗ್ರೆಸ್ ಯಾವ ಸಮಾಜದವ್ರೂ ನೆಗ್ಲೆಕ್ಟ್ ಮಾಡಿಲ್ಲ, ಯಾವ ಸಮಾಜದವ್ರನ್ನೂ ನೆಗ್ಲೆಕ್ಟ್ ಮಾಡಿಲ್ಲ. ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡುವಂಥ ಕೆಲಸ ಮಾಡಿದೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ. ಎಲ್ಲ ಸಮಾಜದವರಿಗೂ ನ್ಯಾಯ ಕೊಡತಕ್ಕಂಥ ಕೆಲಸ ಮಾಡಿದೆ. ಈಗ ಭಾಷೆ ದೃಷ್ಟಿಯಿಂದ ಈಗ ಪೇಜ್ ನಂಬರು ಅದರೊಳಗೆ ಜಾತಿದೂ ಆಯಿತು, ಭಾಷೆನೂ ಕೂಡ ಅದೇ ಹೇಳ್ತಾ ಇದ್ದಾರಲ್ಲ ಅವರು. ಈಗ ಭಾಷೆ ಬಗ್ಗೆನೂ ಕೂಡ ಅವರು ವಿರುದ್ಧ ಇದ್ದಾರೆ. ಈಗ 112, 113ನೇ ಪುಟದಲ್ಲಿ ಅವ್ರು ಹೇಳ್ತಾರೆ ಇಂಗ್ಲಿಷಿನ ಹೊರಗೆ ಹಾಕಬೇಕು, ಇಂಗ್ಲಿಷ್ನ ಹೊರಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಇವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಓದ್ತಾ ಇದ್ದಾರೆ. ನಾನು ಹೇಳೋದು, ಇವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಓದ್ತಾರೆ, ಇಂಗ್ಲಿಷ್ ಮೀಡಿಯಮಿಗೆ ಕಳಿಸ್ತಾ ಇದ್ದಾರೆ, ಇಂಗ್ಲಿಷ್ನ ಹೊರಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಭಾಷೆನೂ ಇರಬಾರ್ದು, ಅಲ್ಟಿಮೇಟ್ಲಿ ಒಂದು ಭಾಷೆ ಇರಬೇಕು ಅಂತ. ಅದಕ್ಕೆ ವಿರುದ್ಧ ಇದ್ದೀವಿ ನಾವು. ಎಲ್ಲ ಭಾಷೆನೂ
ಅವ್ರ ಭಾಷೆನ ಕಲ್ತ್ಕೊಂಡು ಹೋಗೋದ್ರೊಳಗೆ ಏನು ತೊಂದರೆ ಇದೆ? ಅಲ್ಲ, ಆದ್ರೆ ನಿಮ್ಮ ಮೇಲೆ ಒಂದು ದೊಡ್ಡ ಆರೋಪ ಇರೋದೇನಂತಂದ್ರೆ ತ್ರಿಭಾಷಾ ಸೂತ್ರವನ್ನ ತಂದಿದ್ದೆ ನೀವು. ಕರ್ನಾಟಕಕ್ಕೆ ಹಿಂದಿ ಅಗತ್ಯವೇ ಇಲ್ಲ, ತಮಿಳುನಾಡು ಒಪ್ಪಲಿಲ್ಲ. ನಾನು ಹೇಳೋದು ಏನಂದ್ರೆ, ಯಾವ್ಯಾವ ಕಾಲಕ್ಕೆ ಯಾವುದು ಒಳ್ಳೇದು ಅದನ್ನು ನಾವು ಅನುಷ್ಠಾನ ಮಾಡುತ್ತಾ ಹೋಗಬೇಕು. ಕುವೆಂಪು ದ್ವಿಭಾಷಾ ಸೂತ್ರನೇ ಹೇಳಿರೋದು. ನೀವು ಕಂಪಲ್ಸರಿ ತ್ರಿಭಾಷಾ ಸೂತ್ರ ಹೇಳಿದ್ರು ಕೂಡ, ನಾನು SLC ಪಾಸಾಗಿ ಬಂದಿರೋದು, ಲಾಯರ್ ಆಗಿರೋದು. ನಮಗೆ ಹಿಂದಿ ಆಪ್ಷನಲ್ಲು, ನಾವು ಬರೆದ್ರೂ ಪಾಸ್ ಆಗ್ತಿದ್ವಿ, ಬರೆದಿದ್ರು ಪಾಸ್ ಆಗ್ತಿದ್ವಿ. ದಟ್ ವಾಸ್ ಇದು. ಕನ್ನಡ ನಾವು ತೆಗೆದುಕೊಂಡಿದ್ವಿ, ಇಂಗ್ಲೀಷು ಕನ್ನಡ ನಾವು ತೆಗೆದುಕೊಂಡು ಥರ್ಡ್ ಲ್ಯಾಂಗ್ವೇಜನ್ನು ಹಿಂದಿನ ತಗೊಂಡಿದ್ವಿ. ನಾವು ಪರೀಕ್ಷೆಗೆ ಅಟೆಂಡ್ ಮಾಡಿದ್ರು ಪಾಸ್ ಮಾಡ್ತಾರೆ, ಪರೀಕ್ಷೆ ಅಟೆಂಡ್ ಮಾಡಿದ್ರು ಪಾಸ್ ಆಗುತ್ತೆ. ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ಈಗ ನಾನು ಹೇಳ್ತದ್ದು ಏನಂದರೆ, ಹಿಂದಿ ಭಾಷೆನೇ ಹೇರೋದಿದೆಯಲ್ಲ, ಅದು ಬರ್ಡನ್ ಆಗುತ್ತೆ ಮಕ್ಕಳಿಗೆ ಬರ್ಡನ್ ಆಗುತ್ತೆ. ಇವತ್ತು ಈ ಪ್ರದೇಶದಲ್ಲಿ ಏನಾಗಿದೆ ಅಂದರೆ, ಇಂಗ್ಲೀಷ್ ಕಲ್ತ್ರೆ ನಮ್ಗೆ ಕೆಲಸ ಸಿಗುತ್ತೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಎಲ್ರಿಗೂ ಕೂಡ, ವಾಸ್ತವ ಕೂಡ ಅಂತ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡಾಗ ಇವರು ಇನ್ನೊಂದು ಭಾಷೆನ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಕನ್ನಡ ಕಲೀಲೇಬೇಕು, ಇಂಗ್ಲೀಷಿನ ಜೊತೆ ಇದನ್ನು ಕಲಿ ಅದನ್ನು ಕಲಿ, ಮೀನಿಂಗ್ಲೆಸ್ಸು. ಆಮೇಲೆ ನಾನು ಹೇಳೋದೇನೆಂದರೆ, ಮತ್ತು ಇವತ್ತಿನ ವಾಸ್ತವಕ್ಕೆ ಏನು ಬೇಕೋ ಅದನ್ನು ನಾವು ರೂಢಿಸ್ಕೊಂಡು ಹೋಗೋದು. ಹಳೆ ಕಾಲದನ್ನೆಲ್ಲ ಇಟ್ಕೊಂಡು ಏನು ಮಾಡೋದು ನಾವು? ಅಲ್ಲ, ಇದನ್ನೇ ಅವರಿಗೂ ಅಪ್ಲೈ ಮಾಡೋದಾದ್ರೆ, ಯಾರನ್ನ ಬಿಜೆಪಿ ಮತ್ತು ಅವರ ಸಿದ್ಧಾಂತಕ್ಕೆ ಅಪ್ಲೈ ಮಾಡೋದಾದ್ರೆ, ಹೌದು ಗೋಲ್ವಾರ್ಕರ್ ಬಂಚ್ ಆಫ್ ಥಾಟ್ಸ್ ಇದೆ, ನಾವು ಅದೆಲ್ಲವನ್ನ ಬಿಟ್ಟು ಈಗ ಸಂವಿಧಾನಬದ್ಧವಾಗಿನೇ ನಾವು ಆಡಳಿತವನ್ನ ನಡ್ಸ್ಕೊಂಡು ಹೋಗ್ತೀವಿ, ನಾವೆಲ್ಲರ ಪರವಾಗಿದ್ದೀವಿ, ನಾವು 80 ಕೋಟಿ ಪಡಿತರ ಅಕ್ಕಿ ಕೊಡ್ತೀವಿ, ಅಲ್ಲಿ ಜಾತಿ ನೋಡೋದಿಲ್ಲ. ಪಡಿತರ ಅಕ್ಕಿ ಕೊಟ್ಟಿದ್ದು ಅವರಲ್ಲ, ಸ್ಟಾರ್ಟ್ ಮಾಡಿದ್ದು ಮನಮೋಹನ್ ಸಿಂಗ್ ಅವರಲ್ಲ. ಈಗ ಅವ್ರ ಬ್ಯಾನರ್ ಅದಕ್ಕೆ ಹಾಕಿದ್ದು. ಸೊ ಇಟ್ ಈಸ್ ಎ ಪ್ರೋಗ್ರಾಮ್ ಗಿವನ್ ಬೈ ಮನಮೋಹನ್ ಸಿಂಗ್, ಇಟ್ ಇಸ್ ನಾಟ್ ದಿ ಪ್ರೋಗ್ರಾಮ್ ಆಫ್ ಭಾರತೀಯ ಜನತಾ ಪಾರ್ಟಿ. ಇವತ್ತು NRG ವರ್ಕ್ಸ್ ಆಗ್ಬೋದು, ರೈಟ್ ಟು ಎಲ್ಲವೂ ಕೂಡ, RTI ಆಗ್ಬೋದು. ಹೌದು, ಅದು RTIನೂ ಅಷ್ಟೇ, RTIನೂ ಅಷ್ಟೇ, ಎಲ್ಲದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತು ಕಾಂಗ್ರೆಸ್ ಸರ್ಕಾರವೇ. CET ಅದನ್ನು ಕಾಂಗ್ರೆಸ್ ಸರ್ಕಾರನೇ ಮಾಡಿರೋದು, BJP ಅವರೇನಲ್ಲ. ಈಗ 51 ಇಸ್ವಿನಲ್ಲಿ 36 ಕೋಟಿ ಜನ ಇದ್ರು, ಇವತ್ತು 140 ಕೋಟಿ ಜನ ಇದ್ದಾರೆ. ಅವತ್ತು ಒಂದೊಂದು ಕುಟುಂಬದಲ್ಲಿ ಒಬ್ಬರಿಗೆ 2 ಜೊತೆ 3 ಜೊತೆ ಬಟ್ಟೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಸೇತುವೆ ಇರಲಿಲ್ಲ, ಮೋರಿ ಇರಲಿಲ್ಲ, ಅಕ್ಕಿ, ಗೋಧಿ, ಸಕ್ಕರೆ ಎಲ್ಲ ವಿದೇಶದಿಂದ ಬರಬೇಕಾದಂಥ ಪರಿಸ್ಥಿತಿ ಇತ್ತು. ಇವತ್ತು 140 ಕೋಟಿ ಜನರಿಗೆ ಬಟ್ಟೆ ಇದೆ, ಅಕ್ಕಿ ಸಿಗುತ್ತೆ. ಅಂದರೆ 14 ಮೋದಿ ಬಂದ ಮೇಲೆ ಬೆಳೆದಿದ್ದ, ಅದು ಮೋದಿ ಬಂದ ಮೇಲೆ ತಯಾರಾಗಿದ್ದ ಬಟ್ಟೆ, ಮೋದಿ ಬಂದ ಮೇಲೆ ಅಕ್ಕಿ ತಯಾರಾಗಿದ್ದ, ಮೋದಿ ಬಂದ ಮೇಲೆ ಸಕ್ಕರೆ ತಯಾರಾಗಿದ್ದ. ಇವು ಒಳ್ಳೆ ರೀತಿಯ ಆಡಳಿತವನ್ನು ಕೊಟ್ಟಿದ್ದಾರೆ. ಈಗೆಲ್ಲ ಒಂದೇ ಸಾರಿ ಬಂದು ಎಲೆಕ್ಟ್ರಿಸಿಟಿ, ಈಗ ನಮ್ಮೂರಲ್ಲಿ ಫೋನೇ ಇರಲಿಲ್ಲ. ಅವ್ರು 100 ರೂಪಾಯಿನ 3 ಫೋನ್ ಬೇಕು ಅಂತ, ಬೇಕಾಗಿದ್ದು ಒಂದು ಫೋನ್ ಆದರೂ 3 ಫೋನಿಗೆ 100 ರೂಪಾಯಿ ಕಟ್ಟಿ ಫೋನ್ ತೆಗಿತಿದ್ವಿ. ಫೋನೇ ಇರಲಿಲ್ಲ. 69ನೇ ಇಸ್ವಿನಲ್ಲಿ ಕರೆಂಟು ಯಾವುದಾದ್ರು ಒಂದೊಂದು ಪಟ್ಟಣಕ್ಕೆ ಬಂದಿದೆ. ತೀರ್ಥಹಳ್ಳಿ ಕರೆಂಟ್ ಬಂದಿದ್ದೆ 36ನೇ ಇಸ್ವಿಗೆ, 56ನೇ ಇಸ್ವಿಗೆ. ನಾನು ಹೇಳೋದು, ಹಾಗಾದ್ರೆ ಅಲ್ಲಿಂದ ಇರೋರಿಗೆ ಬೆಳೆದು ಬಂದಿಲ್ವಾ? BJPನ ಇದೆಲ್ಲ ಅಣೆಕಟ್ಟು ಕಟ್ಟಿದ್ದೆಲ್ಲ, ಲಿಂಗನಮಕ್ಕಿ ಕಟ್ಟಿದ್ದು BJPನ, ಅಥವಾ ಕೃಷ್ಣ ಪ್ರಾಜೆಕ್ಟ್ ಮಾಡಿದ್ದು ಅವರೇನ? ಈಗ 5200 ಅಣೆಕಟ್ಟುಗಳಿದಾವಲ್ಲ, ಇವೆಲ್ಲ 5200 ಅಣೆಕಟ್ಟು ಮೋದಿ ಬಂದ ಮೇಲೆ ಅಣೆಕಟ್ಟು ಕಟ್ಟಿ ನೀರು ಹಾಯಿಸಿ ಇವತ್ತು ಈ ದೇಶದ ಜನರಿಗೆಲ್ಲ ಅಕ್ಕಿ, ಶುಗರು ಎಲ್ಲ ಬಂದಿದೆಯಾ? ಅಲ್ಲ, ಅವ್ರಿಗೆ ವಾದ ಏನಿದೆ ಅಂದ್ರೆ, ನಾವೇ ಅಧಿಕಾರದಲ್ಲಿ 11 ವರ್ಷದಿಂದ ನಾವಿದ್ದೀವಿ. ಇದಕ್ಕಿಂತ ಮುಂಚೆ ನೆಹರು ಕಾಂಗ್ರೆಸ್ ಇಲ್ಲದೆ ನಾವು ಅಧಿಕಾರದಲ್ಲಿ ಇದ್ದಿದ್ರೆ ನಾವು ಇಷ್ಟೊತ್ತು ಈ ವಿಶ್ವಗುರು ಆಗ್ತಿದ್ವಿ, ಇನ್ನು ಮುಂದೆ ಆಗ್ತಿದ್ವಿ. ವಿಶ್ವಗುರು ಅಂತ ಅವ್ರು ಕರಿತಾ ಇರೋದು. ನೋಡಿ, ಒಂದು ಹೇಳ್ತಾನೆ, ಅವತ್ತಿನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ನೆಹರು ಕೂಡ ವರ್ಲ್ಡ್ ಲೀಡರೇ. ಇತಿಹಾಸ ಓದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅವತ್ತಿನ ಕಾಲದಲ್ಲಿ ನೆಹರು ವಾಸ್ ಮೋಸ್ಟ್ ಪಾಪ್ಯುಲರ್. ರಷ್ಯಾದಲ್ಲಿ ನೀವು ಯಾರನ್ನೋ ಕೇಳಿದ್ರು ನೆಹರು ಮತ್ತು ರಾಜ್ ಕಪೂರ್ ಇಬ್ಬರು ಹೆಸರು ಹೇಳೋರು. ಬೋತ್ ಆಫ್ ದೇಮ್ ಆರ್ ವೆರಿ ಪಾಪ್ಯುಲರ್. ನೀವು ರಷ್ಯಾ ಯಾವುದೇ ಜನ ಕೇಳಿದ್ರು ಕೂಡ ಅವತ್ತು ರಾಜ್ ಕಪೂರ್ ಮತ್ತು ನೆಹರು ಬಗ್ಗೆ ಮಾತಾಡೋರು. ಆಗ ನೆಹರು ಕೂಡ ಅಷ್ಟೇ ಪಾಪ್ಯುಲರ್. ಅದೇನು ಒಳ್ಳೆ ಆಡಳಿತನ ಕೊಟ್ಟಿದ್ದಾರೆ. ಅವತ್ತಿನ ಆಡಳಿತ ಒಳ್ಳೆ ಆಡಳಿತ ಕೊಡ್ತಿದ್ರು. ಇವತ್ತು ನಮ್ಗೆ ಯಾರಿಗೂ ಈ ರೀತಿ ಕೂತ್ಕೊಂಡು ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಇನ್ನೊಂದು ಇಥಿಯೋಪಿಯಾ ಆಗೋದು ಈ ಜನಸಂಖ್ಯೆಗೆ. ಆದ್ರೆ ಆ ಪ್ರಚಾರ ಇದೆಯಲ್ಲ, ಅಂದ್ರೆ 2014 ನಂತರ ಸ್ವಾತಂತ್ರ್ಯ ಬಂತು ಅಂತ ಹೇಳೋದು, ಅಥವಾ ದೇಶ ಪ್ರಪಂಚ ಮಟ್ಟದಲ್ಲಿ ಗುರುತಿಸ್ಕೊಳ್ತು ಅಂತ ಹೇಳೋದು. ಅದಾದ್ರೆ ಅದು ಏನಾಗುತ್ತೆ ಅಂದ್ರೆ, ಹಿಸ್ಟ್ರಿ ಓದಿದ್ರೆ ಆ ಕೆಲಸ ಆಗುತ್ತೆ. ಹಿಸ್ಟ್ರಿ ಬದಲಾಯಿಸಬೇಕು ಅನ್ನೋದೇ ಅವ್ರ ಉದ್ದೇಶ. ಅದಿರ್ಬೋದು. ಅಲ್ಲ, ಈಗ ಅವ್ರ ಇಂಟೆನ್ಷನ್ ಇಟ್ಕೊಂಡಿರ್ಲಿ.
ಆ ಕೆಟ್ಟ ಇಂಟೆನ್ಷನನ್ನು ಡಿಫೀಟ್ ಮಾಡಬೇಕು ಅನ್ನೋದು ನಮ್ಮದು. ಏನದು ಈಗ ಎಲ್ಲರನ್ನೂ ಒಳಗೊಳ್ಳುವಂತ ಒಂದು ಅಷ್ಟಕ್ಕೆ ಮಾತ್ರ ಅಲ್ಲ, ನೀವೀಗ ರಾಜ್ಯ ಸರ್ಕಾರಗಳು ಇರಬಾರ್ದು ಅಂತ ಹೇಳ್ತಾರೆ, ಒಕ್ಕೂಟ ವ್ಯವಸ್ಥೆ ಇರಬಾರ್ದು ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರಗಳು ಇಲ್ಲದೇ ಇದ್ರೆ, ರಾಜ್ಯ ಸರ್ಕಾರ ಇದ್ದೇ ನಮ್ಮ ಕನ್ನಡ ಭಾಷೆನ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಇನ್ನು ನಮ್ಮ ಭಾಷೆ ನಾವು ಮಾಧ್ಯಮದ 5th ಸ್ಟ್ಯಾಂಡರ್ಡ್ ಇರಬೇಕು ಅಂತ ನಾವು ಕಾನೂನು ಮಾಡಿದ್ರೆ ಅದು ಹೋಗಿ ರಾಷ್ಟ್ರಪತಿ ಭವನದಲ್ಲಿ ಕೂತ್ಕೊಂಡಿದೆ. ನಾನಿದ್ದಾಗಲೇ ಮಾಡಿರೋದು ಅದು. ನಾನು ಶಿಕ್ಷಣ ಮಂತ್ರಿ ಆದಾಗ ರಾಷ್ಟ್ರಪತಿಯಲ್ಲಿ ಈಗ ಯಾವ ಭಾಷೆನೇ ಬೇಡ ಅಂತ ಹೇಳ್ತಿದಾರಲ್ಲ ಅವರು. ಹೇಳಿದಾಗ ನೇರವಾಗಿ ಹೇಳಬೇಕಲ್ಲ ಜನರಿಗೆ, ಈ ಭಾಷೆನೆಲ್ಲ ತೆಗಿತೀವಿ ಅಂತ. ಕಮಲ ಹಾಸನಿಗೆ ಅವ ಹುಚ್ಚ ಅಂತ ಅಶೋಕ್ ಮಾತಾಡುವಾಗ ಕನ್ನಡ ತಮಿಳಿನಿಂದ ಹುಟ್ಟಿತು ಅಂತ ಹೇಳುವಾಗ ಈ ತಮಿಳು ಕನ್ನಡ ಎರಡು ಬೇಡ ಅನ್ನೋದು ಇವರಿಗೆ ಯಾಕೆ ಆ ಭಾಷೆ ತಲೆಬಿಸಿ? ಓಟ್ ಬೇಕಾಗಿದೆ ಅದಕ್ಕೆ ಮಾತಾಡ್ತಾರೆ. ಕನ್ನಡ ಭಾಷೆ ಓಟ್ ಬೇಕಾಗಿದೆ ಅದಕ್ಕೆ ಮಾತಾಡ್ತಾರೆ. ಅವ್ರು ಬಯಸಿದ್ದು ಯಾವುದು? ಸಂಸ್ಕೃತನ. ಅವ್ರದ್ದೇ ಇದ್ರೊಳಗೆ ಇದೆಯಲ್ಲ, ಅವ್ರ ಪುಸ್ತಕದಲ್ಲಿ ಅವ್ರದ್ದು ಹೇಳ್ತಾರಲ್ಲ, ಸಂಸ್ಕೃತ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತದಿದೆ. 113, 114ನೇ ಪುಟದಲ್ಲಿ ಹೇಳ್ತಾರೆ. ನಾವು ಅದಕ್ಕೆ ವಿರುದ್ಧ ಇದ್ದೀವಿ ಅಂದರೆ ಸಂಸ್ಕೃತ ಭಾಷೆನೂ ಬೇಡ ಅಂತಲ್ಲ, ಎಲ್ಲ ಭಾಷೆನೂ ಇರಬೇಕು ಅಂತಕ್ಕಂಥದ್ದು ನಮ್ಮದು. ಉಳಿದ ಯಾವುದೇ ಭಾಷೆ ಬೇಡ ಅಂತ ಹೇಳ್ತಕ್ಕಂಥದ್ದು ಅವ್ರದ್ದು ಏನಿದೆ ಪ್ರೋಗ್ರಾಮ್ ಇದೆ, ಅದ್ರ ವಿರುದ್ಧ ನಾವಿದ್ದೀವಿ. ಕನ್ನಡ ಭಾಷೆ ಇರಬೇಕು ಅಂತಕ್ಕಂಥದ್ದು ನಮ್ಮದು. ಸಪೋಸ್ ಒಕ್ಕೂಟ ವ್ಯವಸ್ಥೆ ಇಲ್ಲ ಅಂತಾದ್ರೆ ನೆಕ್ಸ್ಟ್ ಏನಾಗುತ್ತೆ? ಕೇಂದ್ರೀಕೃತ ವ್ಯವಸ್ಥೆ ಅಲ್ಲಿ ಅಂದರೆ ಈಗ ಅವರು ಮಾಡಿರೋದೇನೋ 880 ಸೀಟ್ ಇರುವಂಥ ಪಾರ್ಲಿಮೆಂಟ್ ಭವನ ಕಟ್ಟಿರೋದು ಏನಂತ ಹೇಳಿದ್ರೆ, ಈ ಸರ್ಕಾರಗಳನ್ನೆಲ್ಲ ತೆಗೆದು ಬರೀ ಪಾರ್ಲಿಮೆಂಟಿನ ವ್ಯವಸ್ಥೆ ಮಾತ್ರ ಇರಬೇಕು ಅನ್ನೋದು ಅವ್ರ ಉದ್ದೇಶ. ಅಧ್ಯಕ್ಷೀಯ ಮಾದರಿ ಹೊರಟೋಗುವ ಆಲೋಚನೆ, ಆ ಯೋಚನೆ ಅವಾಗ ಏನಾಗುತ್ತೆ ಅಂದರೆ, ಆಗ ಏನಾಗುತ್ತೆ, ಇಡೀ ದೇಶದಲ್ಲಿ ಹಿಂದೂ ಜನಸಂಖ್ಯೆ 114 ಕೋಟಿ ಇದೆ, ನಾವು ಉಳಿದವ್ರನ್ನೆಲ್ಲ ತುಳಿದ ಮೇಲೆ ಕೂತ್ಕೋಬೋದು ಅನ್ನೋ ಆಲೋಚನಾ ಕ್ರಮ ಅವ್ರದ್ದು. ಅದನ್ನ ಬಾಯಿ ಬಿಟ್ಟು ಹೇಳೋದಿಲ್ಲ, ಹಿಡನ್ ಅಜೆಂಡಾ ಅದು. ಅದಕ್ಕೆ ಡಿಲಿಮಿಟೇಷನ್ ಪೂರಕವಾಗಿ ಕೆಲಸ ಮಾಡುತ್ತಾ ಅಲ್ಲ. ಈಗ ಅವ್ರು ಏನೇನು ಮಾಡ್ತಾರೆ, ಈಗ ಏನಾಗುತ್ತೆ ಪಾರ್ಲಿಮೆಂಟನ್ನು ಚಿಕ್ಕದು ಮಾಡ್ತಾರೆ, ಕಾನ್ಸ್ಟಿಟ್ಯೂನ್ಸಿನ, ಅದು ಸಾಕಾಗತ್ತೆ ಅಂತ ಈಗ ಹೇಳೋದು. ಅಸೆಂಬ್ಲಿದು ಮತ್ತು ಒಂದೇ ಸಾರಿ ಮಾಡ್ತೀವಿ ಅಂತ, ಆಮೇಲೆ ಅಸೆಂಬ್ಲಿ ತೆಗೆದ್ರೆ ಆಯ್ತು ಅಷ್ಟೇ. 360 ಸೀಟ್ ಬಂದರೆ ತೆಗಿತಾರೆ, ಅದನ್ನು ತೆಗಿತಾರೆ. ಈಗ ಆವಾಗ ಇದು ಸ್ಟೇಟ್ ಗೌರ್ಮೆಂಟ್ ಇರೋಲ್ಲ, ಆವಾಗ ಏನಾಗುತ್ತೆ ಅಂದರೆ ದೇಶ 16 ದೇಶ ಆಗ್ತವೆ. ಅವ್ರ ಯೋಚನೆ ಎಲ್ಲ ತೆಗೆದು ಒಂದು ಮಾಡ್ತೀವಿ ಅಂತ. ಆಗ ಏನಾಗುತ್ತೆ ಅಂದರೆ ಡಿಸ್ಪ್ಯಾರಿಟಿ 100% ಉಳ್ಕೊಳ್ಳುತ್ತೆ. ಈಗ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನೆರವು ನೀಡ್ತಾ ಇಲ್ಲ. ಸಪೋಸ್ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಕೇಂದ್ರದ ಆಡಳಿತ ಮಾಡೋರು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ರಾಜ್ಯ ಸರ್ಕಾರಗಳನ್ನು ಹೌದೌದು, ಮತ್ತೆ ತಂದೆ ಮತ್ತು ತಾಯಿ ಸ್ಥಾನದಲ್ಲಿ ಆಡಳಿತ ಮಾಡಬೇಕು. ಈಗ 5200 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡ್ತೀವಿ ಅಂತ ಹೇಳಿ 10 ವರ್ಷ ಆಯ್ತು. ಈಗ ಭದ್ರಾ ಕಾಲುವೆ $1 ರೂಪಾಯಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಇಲ್ಲಿ ಇದು ಶ್ವೇತಪತ್ರನೇ ಹೊರಡಿಸ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ನಾವು ರಾಜ್ಯಕ್ಕೆ ಏನ್ ಕೊಡ್ಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೀವಿ. ನಾನು ಹೇಳೋದು ಏನು ಭರವಸೆ ಕೊಟ್ಟಿದ್ರೆ ಅದು ಕೊಡಬೇಕು ಅಂತ ನಾನು ಹೇಳ್ತಕ್ಕಂಥದ್ದು. ಏನು ಕೊಡಬೇಕು ಅದು ಕೊಡೋದು ಪ್ರಶ್ನೆ ಅಲ್ಲ. ಈಗ ನಮ್ಮ ರಾಜ್ಯದಿಂದ 4 ಲಕ್ಷ ಕೋಟಿ ರೂಪಾಯಿ ಆದಾಯ ತಗೊಂಡೋಗಿ ಅವ್ರಿಗೆ ಕೊಟ್ಟ ಅಷ್ಟೊತ್ತಿಗೆ ಅವ್ರು ನಮ್ಗೆ 50,000 ಕೊಟ್ರೆ ಅದು ಒಳ್ಳೆ ರೀತಿಯ ಅಂತ ಅನ್ಸುತ್ತಾ? ಈಗ ನಾವು ಇಡೀ ದಿನ ಕೆಲಸ ಮಾಡಿಸ್ಕೊಂಡು 30 ರೂಪಾಯಿ ತಗೊಂಡು ಹೋಗು ಅಂದ್ರೆ ಅವ್ರದ್ದು ವಾದ ಏನಿದೆ ಅಂದ್ರೆ, ಒಂದ್ ತಾಯಿ 10 ಜನ ಮಕ್ಳು ಇರ್ತವೆ, ಬೇರೆ ರಾಜ್ಯಗಳು ಹಿಂದುಳಿದಿದ್ದಾವೆ, ಸ್ವಲ್ಪ ಬೆಳವಣಿಗೆ ಆಗಿಲ್ಲ, ನಾವು ಕೊಡ್ಬೇಕು ಆ ರಾಜ್ಯಗಳಿಗೆ. ನಾವು ಪೂರ್ತಿ ಕೇಳ್ತಿಲ್ಲಲ್ಲ, ನಾವು ಕೇಳಿದೀವ? ಪೂರ್ತಿ ಕೊಡಿ ಅಂತ ಕೇಳಿಲ್ಲ ಅಲ್ಲ. ಅರ್ಥಕ್ವೇಕ್ ಆಯಿತು, ಅದು ಮನೆಗಳು ತೊಳ್ಕೊಂಡೋದು, 35,000 ಕೋಟಿ ರೂಪಾಯಿದು ವರದಿ ಕೊಟ್ಟರೆ 300 ಕೋಟಿ ಕೊಡ್ತಾರೆ. ಈಗ ಅವರು ಕೇಂದ್ರದ ಆಡಳಿತದವರೇ ಬಂದು ಮಾಡಿ 35,000 ಕೋಟಿ ರೂಪಾಯಿದು ವೆಚ್ಚ ಬಂದಿದೆ ಕರ್ನಾಟಕ ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಇವರು 300 ಕೋಟಿಯಿಂದ 800 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ತಾರತಮ್ಯ ಇದು. ಹೌದು, ಖಂಡಿತವಾಗಿ ಕೂಡ ಆರ್ಥಿಕ ತಾರತಮ್ಯ ಮಾಡಿದಾಗ ದೇಶದ ಏಕತೆಗೆ ತೊಂದರೆ ಆಗತ್ತೆ ಅಂತ ಮುಂದಿನ ದಿನಗಳಲ್ಲಿ ಅಂತ ಅವ್ನು ಹೇಳ್ತಾರೆ. ನೀವು ಬಂಚ್ ಆಫ್ ಥಾಟ್ಸ್ ನ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದೀರಿ, ಏನು ಅಂತಂದ್ರೆ ದಲಿತರನ್ನ ಹಿಂದೂಗಳು ಅಂತಾನೆ ಕನ್ಸಿಡರ್ ಮಾಡಲ್ಲ, ಅದಕ್ಕೂ ಕೂಡ ಅದರ ಪ್ರಸ್ತಾಪ ಇದೆ ಅಂತ. ಯಾಕೆ? ಅಲ್ಲ, ಅದು ಅವ್ರು ಹೇಳ್ಬೇಕು, ನಾನಲ್ಲ. ಅವ್ರೇನು ಹೇಳ್ತಾರೆ ಅಂದ್ರೆ, ಆ ಪುಸ್ತಕದಲ್ಲಿ 355ನೇ ಪುಟದಲ್ಲಿ ಅವ್ರು ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಮುಸ್ಲಿಮ್ಸಿಗೂ ಮತ್ತು ಹರಿಜನರಿಗೂ ಗಲಾಟೆ ಆಯಿತು.
ಅದರೊಳಗೆ ದಲಿತರಿಗೆ ಅಟ್ಯಾಕ್ ಮಾಡಿದರು ಮತ್ತು ಮನೆಗಳನ್ನು ಸುಟ್ಟು ಹಾಕಿದರು ಅಂತ ಪೇಪರಲ್ಲಿ ಬಂದಿದೆ. ಹಿಂದೂ ಕಮ್ಯುನಿಟಿಗೆ ಕ್ಯಾಸ್ಟ್ನವರಿಗೆ ಅನ್ಯಾಯ ಆಯಿತು ಅಂತ ಪೇಪರಲ್ಲಿ ಬಂತು. ನಾವು ಎನ್ಕ್ವೈರಿ ಮಾಡಿದ್ವಿ. ಎನ್ಕ್ವೈರಿ ಮಾಡಿ ಹೋಗಿ ನೋಡಿದಾಗ ಅಲ್ಲಿ ಹಿಂದೂ ಕ್ಯಾಸ್ಟನ್ನವ್ರು ಯಾರು ಇರಲಿಲ್ಲ, ಹರಿಜನರು ಮತ್ತು ಮುಸ್ಲಿಮ್ಸ್ ಇದ್ರು ಅಂತ. ಅಂದರೆ ಏನಂತ ಅರ್ಥ ಆಗುತ್ತೆ, ಅದರ ಫಲಿತಾಂಶ ಏನು ಅಂತ ಆಗುತ್ತೆ, ಹರಿಜನರು ಹಿಂದೂಗಳಲ್ಲ ಅಂತ ಆಗುತ್ತೆ. ಅದ್ರ ವಿರುದ್ಧ ನಾವಿದ್ದೀವಿ. ಅವರೆಲ್ಲರೂ ಕೂಡ ನಮ್ಮವರೈತೆ. ಅದು ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ಈ ನಾರಾಯಣ ಸ್ವಾಮಿ ಇವನ್ನೆಲ್ಲ ಓದೇ ಇಲ್ವಾ ಅಂತ ನಂಗೆ ಡೌಟು. ಈ ರವಿಕುಮಾರ್ ಇವರೆಲ್ಲ ಓದ್ಕೊಂಡಿದ್ದೆ. ಹಾಗೆ ಈ ನೀವು ನಾಮಿನೇಷನ್ ಮಾಡ್ತೀನಿ ಅಂತ ಓಡೋಗಿ ಸೇರ್ಕೊಂಬಿಟ್ಟಾಗ ಬಹುಶಃ ಅಧಿಕಾರ ಸಿಗುತ್ತೆ ಅಂತ. ಇದನ್ನು ಒಪ್ಕೊಳ್ಳೋದಾದ್ರೆ ಅವ್ರು ಒಪ್ಕೊಳ್ಳೋದಾದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ರಿಸರ್ವೇಷನ್ ಬೇಡ ಅಂತಲೇ ಹೇಳ್ಬೇಕು ಅವರು. ನಮ್ಮ ಸಿದ್ಧಾಂತದಲ್ಲಿ ಚಿಂತನ ಲಿಂಗದಲ್ಲಿ ಹೇಳಿದೆ, ಇದು ರಿಸರ್ವೇಷನ್ ಬೇಡ ಅಂತ ಹೇಳಿದ್ದಾರೆ, ಆದ್ರಿಂದ ಇದ್ರ ಪರವಾಗಿದೆ ಅಂತ ಹೇಳ್ಬೋದಲ್ಲ. ಅವ್ರ ವಾದ ಏನು ಅಂದ್ರೆ, ಈಗ ಛಲವಾದಿ ನಾರಾಯಣ ಸ್ವಾಮಿ ಅಲ್ಲ, ನಾನು ವಾದ ಅಲ್ಲ, ನಾನು ಇಲ್ಲಿ ಡಾಕ್ಯುಮೆಂಟ್ ನಾನು ಹೇಳ್ತಾ ಇರೋದು ಇದನ್ನು ಒಪ್ಕೊಂಡಿದ್ದಾರೆ ಅವರು. RSS ಅನ್ನು ಒಪ್ಕೊಂಡಿದ್ದಾರೆ. RSS ವಿರುದ್ಧ ಇಲ್ಲ. ಈಗ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಭಾಗವತ್ ಬಂದ್ ಸ್ಟೈಲ್ ನೋಡಿದರೆ ಪ್ರೈಮ್ ಮಿನಿಸ್ಟರ್ ಅವರು, ಇವ್ರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ನಂಗೆ ಬಂದರು. ಅವರು ಎದುರುಗಡೆನೆ ಅವರು, ಹಿಂದ್ಗಡೆ ಇವರು. ಅವ್ರು ಬಂದು ಸ್ಟೈಲ್ ನೋಡಿದರೆ ಅವರೇ ಪ್ರೈಮ್ ಮಿನಿಸ್ಟರ್ ಅನ್ನಂಗೆ ಬಂದಂಗೆ. ಈಗ ಈ 70 ವರ್ಷದಲ್ಲಿ ಫಸ್ಟ್ನೇ ಸಾರಿ ಈ ರೀತಿ ಆಗಿರೋದು, ಆ ರೀತಿ ಮಾಡಿರೋದು. ಮತ್ತು 52 ವರ್ಷ ಅವ್ರು ರಾಷ್ಟ್ರಧ್ವಜನ್ನು RSS ಕಟ್ಟಡದ ಮೇಲೆ ಹಾಕಲೇ ಇಲ್ಲಲ್ಲ. ಏನು ಕಾರಣ ಏನದು, ಏನಿರ್ಬೋದು? ಅದಕ್ಕೆ ಉತ್ತರ ಕೊಡಬೇಕಲ್ಲ ಅವರು. ಯಾಕೆ ಹಾರಲಿಲ್ಲ ಅಂತ, ಯಾಕೆ ಹಾರಿಸಲಿಲ್ಲ ಅಂತ. ರಾಷ್ಟ್ರೀಯತೆ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಮಾತಾಡೋರು ರಾಷ್ಟ್ರಧ್ವಜನ ಅವರು ಕಟ್ಟಡದ ಮೇಲೆ ಹಾರಿಸ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಬೇಕಲ್ಲ ಅವರು. ಈಗ ಅವ್ರು ಹೇಳ್ತಾರೆ, ಇದರೊಳಗೆ 355ನೇ ಪುಟದಲ್ಲಿ ಹೇಳ್ತಾ ಇದ್ದಾರೆ, ಹರಿಜನರು ಬೇರೆ ಹಿಂದೂ ಬೇರೆ ಅಂತ. ನಾವು ಅವರು ಹಿಂದೂ ಧರ್ಮಕ್ಕೆ ಸೇರಿದವರು ಅಂತ ಹೇಳೋರು. ಅವ್ರಿಗೆ ರಿಸರ್ವೇಷನ್ ಅವರು ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜ, ಅವ್ರಿಗೆ ಕೊಡಬೇಕು ಅಂತ. ಅಂಬೇಡ್ಕರ್ ಇದರೊಳಗೆ ರಿಸರ್ವೇಷನ್ ಹಾಕಿರೋದು ಅದೇನೆ. ಇದನ್ನು ಎಕ್ಸ್ಟೆಂಡ್ ಮಾಡಬಾರ್ದು ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಇದರೊಳಗೇನೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವುದು ರಿಸರ್ವೇಷನ್ ಅನ್ನ ಏನು ಕಾನ್ಸ್ಟಿಟ್ಯೂಷನ್ ಇದೆ 10 ವರ್ಷಕ್ಕೆ ಇರೋದು, ಅದನ್ನು ಮುಂದುವರಿಸಬಾರ್ದು. ಮುಂದುವರಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಪ್ರತ್ಯೇಕ ಗುಂಪಾಗಿರುತ್ತೆ ಅಂತ. ಪ್ರತ್ಯೇಕ ಗುಂಪಾಗಿರೋದು ರಿಸರ್ವೇಷನ್ ಮೂಲಕನ ಅಥವಾ ಜಾತಿ ವ್ಯವಸ್ಥೆ ಮೂಲಕನ? ನನ್ನ ಲೆಕ್ಕದಲ್ಲಿ ನನ್ನ ತಂದೆ ಯಾವ ಜಾತಿನೋ ನಾನು ಆ ಜಾತಿ ಅಂತ ಆಗಿದೆ. ನನಗೆ ರಿಸರ್ವೇಷನ್ ಕೊಟ್ಟರು ನಾನು ಯಾರ ಮಗ ಅಂತ ಹೇಳ್ತಾರೆ, ರಿಸರ್ವೇಷನ್ ಕೊಡದಿದ್ರು ಯಾರ ಮಗ ಅಂತ ಹೇಳ್ತಾರೆ. ರಿಸರ್ವೇಷನ್ ಮೂಲಕ ಪ್ರತ್ಯೇಕ ಗುಂಪಾಗತ್ತಾ ಅಥವಾ ಜಾತಿ ವ್ಯವಸ್ಥೆ ಇರೋದ್ರಿಂದ ಪ್ರತ್ಯೇಕ ಗುಂಪಾಗತ್ತಾ? ಪ್ರತ್ಯೇಕವಾಗಿ ಗುಂಪುಗಳಾಗಿ ಹಿಂದೂ ಧರ್ಮ ಎಲ್ಲ ಸಾವಿರಾರು ಜಾತಿಗಳಾಗಿ ಹುಟ್ಟಿದ್ರಿಂದ ಹಿಂದೂ ಧರ್ಮಕ್ಕೆ ತೊಂದರೆ ಆಗಿದೆ ಅಂತ ನಾನು ಸ್ಟ್ಯಾಂಡ್. ಅಂದ್ರೆ ನೀವು ಏನ್ ಹೇಳ್ತಾ ಇದ್ರಿ, ಜಾತಿ ವ್ಯವಸ್ಥೆ ಇವತ್ತು ವಾಸ್ತವದಲ್ಲಿ ಇರೋದಕ್ಕೆ RSS ಮತ್ತು ಬಿಜೆಪಿ ಕಾರಣ ಅಂತ ಹೇಳ್ತಾ ಇದ್ದೀರಾ? ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ನಾನು ಇರೋದಕ್ಕೆ ಅಂದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಗಾಂಧಿ 1930 ಆಸ್ಪಾಸಲ್ಲಿ ಗಾಂಧಿ ಮಗ ರಾಜಾಜಿ ಮಗಳನ್ನು ಮದುವೆ ಆಗ್ತಾರೆ. ರಾಜಾಜಿ ಬ್ರಾಹ್ಮಿನ್, ಗಾಂಧಿ ಬನಿಯ ವೈಶ್ಯರು. ಅದಕ್ಕೆ ಗಾಂಧಿ ಒಂದು ತೀರ್ಮಾನ ತೆಗೆತಾರೆ, ನನ್ನ ಆಶ್ರಮದಲ್ಲಿ ಅಂತರ್ಜಾತೀಯವಲ್ಲದ ವಿವಾಹನ ನಾನು ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಅಂತರ್ಜಾತೀಯ ವಿವಾಹನ ನನ್ನ ಆಶ್ರಮದಲ್ಲಿ ಮಾಡಿಸ್ತೀನಿ ನಾನು ಅಂತ ಹೇಳ್ತಾನೆ. ಅಂದರೆ ಅಂತರ್ಜಾತೀಯ ವಿವಾಹ ಆದರೆ ಜಾತೀಯತೆ ಹೋಗುತ್ತೆ. ಕ್ಯಾಸ್ಟ್ಲೆಸ್ ಸೊಸೈಟಿ, ಮನುಷ್ಯ ಸಂಬಂಧಗಳು ಮನುಷ್ಯರಾಗಿ ನಾವು ಐಡೆಂಟಿಫೈ ಮಾಡಬೇಕು ಅಂದರೆ ಜಾತಿ ಆಧಾರದ ಮೇಲೆ ಮಾಡಬಾರದು ಅಂತ. ಎಲ್ಲರೂ ಕೂಡ ಶೌಚಾಲಯವನ್ನು ತೊಳಿಬೇಕು ಅಂತಕ್ಕಂಥ ಆಶ್ರಮದಲ್ಲಿ ನಿಯಮ ತಂದಿದ್ದು ಸಾಮಾಜಿಕ ಸಮಾನತೆಗಾಗಿ. ಕರೆಕ್ಟ್ ಸರ್. ಈಗ ಸಮಾಜ ಸಾಮಾಜಿಕ ಎಲ್ಲೂ ಕೂಡ ಹೇಳ್ತಿಲ್ಲ. ಆಯ್ತು, ನಿಮ್ಮ ಪಾರ್ಟಿಯ ನಾಯಕರುಗಳೇ, ಈಗ ಉದಾಹರಣೆ ತಗೊಳ್ಳೋಣ, ಕಾಂತರಾಜ್ ವರದಿ ಅಂತ ತಗೊಂಡ್ಬಿಡೋಣ, ನಾವು ಜಾತಿ ಗಣತಿ ಅಂತ ತಗೊಳ್ಳೋಣ. ನಿಮ್ಮದೇ ಪ್ರಬಲ ಸಮುದಾಯದ ನಾಯಕರು, ಜಾತಿಯ ನಾಯಕರು ಅಂತ ಕರಿಬಹುದು ಅಲ್ಲ, ಯಾಕಂದ್ರೆ ಜಾತಿ ವರ್ಗ ಅವರು ಕೂತ್ಕೊಂಡು ನಮ್ಮ ಜಾತಿಗೆ ಅನ್ಯಾಯ ಆಗತ್ತೆ, ಸಂಖ್ಯೆಗಳು ಸರಿ ಇಲ್ಲ ಅಂತ ಇಲ್ಲಿ ಜಾತಿಯ ಪ್ರತಿಪಾದನೆ ಮಾಡುವಾಗ ನೀವು ಯಾಕೆ ಒಂದು ಸಂಘಟನೆ ಅಥವಾ ಒಂದು ಪಕ್ಷಕ್ಕೆ ಸೀಮಿತ ಮಾಡ್ತೀರಾ? ನೀವು ಅರ್ಥೈಸ್ಕೊಂಡಿದ್ದ ರೀತಿನೇ ತಪ್ಪಿದೆ. ಈ ದೇಶದಲ್ಲಿ ಪ್ರತಿಯೊಂದು ಸಮಾಜಕ್ಕೂ ಒಂದು ಸಂಘಟನೆಗಳಿದ್ದಾವೆ. ಅವ್ರುಗಳಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅಂತ ಅನಿಸುತ್ತೆ
ಅಂಥ ಸಂದರ್ಭದಲ್ಲಿ ಅವ್ರು ಧ್ವನಿ ಎತ್ತಾರೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಜಾತಿ ಉಳಿಸ್ಕೊಳ್ಳೋದೇ ಬೇರೆ, ರಿಸರ್ವೇಷನ್ನೇ ಬೇರೆ. ಜಾತಿ ಉಳಿಸ್ಕೊಳ್ಳೋದು ಬೇರೆ, ರಿಸರ್ವೇಷನ್ ಬೇರೆ. ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನಮ್ಮದು. ಜಾತಿ ವ್ಯವಸ್ಥೆ ಹೋಗಬೇಕು ಅನ್ನೋದ್ರೊಳಗೆ ನಾವಿದ್ದೀವಿ. ಎಲ್ಲರನ್ನೂ ಸಮಾನವಾಗಿ ಕಂಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇದು. ಗಾಂಧಿ ಹೇಳ್ತಕ್ಕಂಥದ್ದು, ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಅದೇ. ಅಂಬೇಡ್ಕರ್ ಬಿಟ್ಟೋಗಿದ್ದೀನಿ, ಕಾಂಗ್ರೆಸ್ ಬೇಡ ಅಂತ. ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ ಯಾಕೆ ಹೇಳಿದ್ರು? ಇಲ್ಲಿ ನಮ್ಮ ನಿಕೃಷ್ಟವಾಗಿ ನೋಡ್ತಾರೆ, ಅಸ್ಪೃಶ್ಯರಾಗಿ ನೋಡ್ತಾರೆ ಅಂತ ಕಾರಣಕ್ಕೆ ಹೋಗಿದ್ದೆ. ಆ ಅಸ್ಪೃಶ್ಯತೆ ನಿವಾರಣೆಗೆ ಇಲ್ಲಿ ಏನು ಉತ್ತರ ಇದೆ ಅಂತ ನನಗೆ, ಏನು ಕಾರ್ಯಕ್ರಮ ಇದೆ ಇವರಿಗೆ ಅಂತ. ಕಾಂಗ್ರೆಸ್ ಕಾರ್ಯಕ್ರಮ ಹಾಕ್ಕೊಂಡಿದೆ, ಗಾಂಧಿ ಕಾರ್ಯಕ್ರಮ ಹಾಕ್ಕೊಂಡ್ರು, ಅಂಬೇಡ್ಕರ್ ಕಾರ್ಯಕ್ರಮ ಹಾಕ್ಕೊಂಡ್ರು, ಅದಕ್ಕೆ ಬೆಂಬಲವಾಗಿ ನೆಹರು ಎಲ್ಲರೂ ನಿಂತರು. ಇವ್ರದ್ದೇನು ಕಾರ್ಯಕ್ರಮ ಇದೆ ಅಂತ ನಾನು ಕೇಳ್ತಾ ಇರೋದು. ಹಿಂದೂ ಸಮಾಜದ ಏಕತೆಗೆ ಯಾವುದೋ ಒಂದು ವರ್ಗದ ಒಂದು ಅಲ್ಪಸಂಖ್ಯಾತರದ್ದು ಹೋರಾಟ ಮಾಡೋಷ್ಟೇ ನಾವೆಲ್ಲ ಒಂದು ಅಂತ ಹೇಳೋದಕ್ಕೆ, ನಾವೆಲ್ಲ ಒಂದು ಅಂತ ಮನೆ ಒಳಗೂ ಬರ್ಬೇಕಲ್ಲ ಅದು. ಅಲ್ಲ, ಅದನ್ನ ಈಗ ಇತ್ತೀಚೆಗೆ ನಾನು ಮೋಹನ್ ಭಾಗವತ್ ಅವರ ಒಂದು ಹೇಳಿಕೆ ನೋಡ್ತೀವಿ, ಬಹುಶಃ ಲೋಕಸಭೆ ಚುನಾವಣೆ ಸಂದರ್ಭ ಅಂತ ಅನ್ಕೊಳ್ತೀನಿ. ಅವರು ದಲಿತರನ್ನ ಪ್ರತ್ಯೇಕವಾಗಿ ನೋಡ್ಲಿಲ್ಲ. ನಾವ್ ಅಂದ್ರೆ ಒಂದು ಸಮಾಜವಾಗಿ, ಹಿಂದೂ ಸಮಾಜವಾಗಿ ನೋಡಲ್ಲ. ಅವ್ರು ಹಾಗೆ ಇರ್ಲಿ ಅಂತ, ಹಾಗೆ ಇರ್ಲಿ ಅಂತ ನೋಡ್ಲಿಲ್ಲ ಅಂದ್ರೆ ಯಾವ ಸ್ಥಿತಿಯಲ್ಲಿ ಇದ್ದಾರೋ ಆ ಸ್ಥಿತಿಯಲ್ಲಿ ಇರ್ಲಿ, ಮುಂದುವರಿಲಿ ಅಂತ. ಅಲ್ಲ, ಮುಂದುವರಿದ್ರೆ ಕಾರ್ಯಕ್ರಮ ಹಾಕ್ಬೇಕಲ್ಲ ಇವರು. ಹಿಂದೂ ಧರ್ಮನೇ ನಮ್ಮದು, ಹಿಂದೂ ರಾಷ್ಟ್ರ ಕಟ್ಟಬೇಕು ಅನ್ನೋರು, ಹಿಂದೂ ಏಕತೆಗೆ ಮಾಡೋರು, ಹಿಂದೂ ಏಕತೆಗೆ ಏನು ಕಾರ್ಯಕ್ರಮ ಹಾಕೊಂಡಿದ್ದಾರೆ? ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಒಂದು 4,000 ಜಾತಿಗಳು ಒಟ್ಟು ಮಾಡ್ಬೇಕಲ್ವಾ? ಹೇಗೆ ಒಟ್ಟು ಮಾಡೋದು? ಅದನ್ನ ಅದಕ್ಕೊಂದು ಕಾರ್ಯಕ್ರಮ ಹೇಳ್ಬೇಕಲ್ಲ ಅವರು. ಎಲ್ಲಿದೆ ಅದು? ಈಗ 530 ಪುಟದಲ್ಲಿ ನಾನು ಒಂದು 50 ಸಾರಿ ಓದಿದ್ದೀನಿ. ದೇವರಿಂದ ಒಂದು ಕಾರ್ಯಕ್ರಮ ನನಗೆ ಕಾಣಲಿಲ್ಲ ಇದ್ರೊಳಗೆ. ಅಲ್ಲ, ಇದನ್ನೇ ನಾವು ಸಂವಿಧಾನ ಪರಿಗಣಿಸ್ತಾರ? ಬಂಚ್ ಆಫ್ ಥಾಟ್ಸ್ ಅನ್ನ ಅವರು ಸಂವಿಧಾನ ಅಂತ ಪರಿಗಣಿಸ್ತಾರ? ನಾನು ಹೇಳ್ತಿರೋದು ಅದನ್ನ ಬಂಚ್ ಆಫ್ ಥಾಟ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರನೇ ಈಗಿರೋ ಸಂವಿಧಾನವನ್ನು ವಿರೋಧ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿರೋದು. ಈಗ ಯಾಕೆ ವಿರೋಧ ಡೈರೆಕ್ಟ್ ಆಗಿ ಹೇಳದೇ ಇದ್ರು ಕೂಡ ಉದ್ದೇಶ ಇದರೊಳಗಿರೋ ವಿಚಾರಧಾರೆಯನ್ನು ಅನುಷ್ಠಾನ ಮಾಡೋದಕ್ಕೆ. ಇಂಗ್ಲಿಷ್ ಬೇಡ ಅಂದ್ರು, ಬೇರೆ ಭಾಷೆ ಬೇಡ ಅಂತ ಹೇಳ್ತಿದ್ದಾರೆ. ಕನ್ನಡ ಬೇಡ ಅಂದ್ರೆ ನಾಳೆ ಚುನಾವಣೆ ತೊಂದರೆ ಆಗುತ್ತೆ. ಈಗ ಹೇಳಲ್ಲ ಅವರು, ಬಂದ ಮೇಲೆ ಮಾಡ್ತಾರೆ. ಅದಕ್ಕೆ ಹಿಡನ್ ಅಜೆಂಡಾ ಅಂತ ಹೇಳೋದು. ಈಗ ನೇರವಾಗಿ ಇವರು ದಲಿತರನ್ನು ವಿರೋಧ ಮಾಡಿದ್ರೆ ಅವರೆಲ್ಲ ಒಳಗಿರೋದು ಹೇಗೆ? ಈ ರಾಜ್ಯಸಭೆಗೆ ಹೋದವರೆಲ್ಲ ಒಳಗಿರೋದು ಹೇಗೆ? ಈಗ ರವಿಕುಮಾರ್, ನಾರಾಯಣ ಸ್ವಾಮಿ ಎಲ್ಲ ಒಳಗಡೆ ಇದ್ದಾರಲ್ಲ. ಯಾರು ಹೋರಾಟದಲ್ಲಿ ಒಳಗೆ ಹೋಗಿರೋದು? ಅವರು ಸಂವಿಧಾನ ಅವಕಾಶ ಮಾಡಿಕೊಟ್ಟಿದ್ದು. ಸಂವಿಧಾನ ಅವಕಾಶ ಮಾಡಿಕೊಟ್ಟಿದ್ದು ಯಾರಿಂದ? ಅಂಬೇಡ್ಕರ್. ಈ ಸಂವಿಧಾನ ಏನ್ ಹೇಳುತ್ತೆ? ಇವರು ಹರಿಜನರು ಹೊರಗೆ ಅಂತ ಹೇಳೋದು. ಈಗ ಬಂಚ್ ಆಫ್ ಥಾಟ್ಸ್ ಹೌದು ಸರ್, ನಾನು ವಿರೋಧ ಮಾಡ್ತಿಲ್ಲಲ್ಲ. ನಿಮ್ ಬೇಸಿಕ್ ಪ್ರಶ್ನೆ ಇರೋದು ಇದು ಮನುಷ್ಯ ವಿರೋಧಿ ಮತ್ತು ಸಮಾನತೆ ಇಲ್ದಿದ್ಮೇಲೆ ಇದನ್ನ ಅವ್ರು ವಿರೋಧ ಮಾಡ್ಬೇಕು, ಇದನ್ನ ಒಪ್ಕೊಂಡು ಹೇಗೆ ಆಡಳಿತ ಮಾಡ್ತಾರೆ ಹೇಳೋದು. ಓಕೆ, ಈಗ ಹೊಸಬಾಳಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್, ಅದಕ್ಕೂ ತಾವು ವಿರೋಧ ವ್ಯಕ್ತಪಡಿಸಿದ್ರು. ವಾದ ಹೇಗಿದೆ ಅಂತ ಅಂದ್ರೆ, ಈಗ ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿ ಆಗೋ ಸಂದರ್ಭದಲ್ಲಿ, ಸಂವಿಧಾನ ಕರಡು ರಚನಾ ಸಭೆಗಳಾಗೋ ಸಂದರ್ಭದಲ್ಲಿ ಈ ಚರ್ಚೆ ಬಂದಿತ್ತು, ಜಾತ್ಯತೀತ ಮತ್ತು ಸಮಾಜವಾದ ಪದವನ್ನ ಸೇರಿಸೋ ಬಗ್ಗೆ. ಅಂಬೇಡ್ಕರ್ ಆ ಸಂದರ್ಭದಲ್ಲಿ ಒಪ್ಪಲಿಲ್ಲ, ಯಾಕೆಂದ್ರೆ ಇಡೀ ಸಂವಿಧಾನದಲ್ಲಿ ಈ ಅಂಶಗಳು ಮಿಳಿತವಾಗಿದೆ, ಹಾಗಾಗಿ ಸಪರೇಟ್ ಆಗಿ ಅದನ್ನ ಮಾಡೋ ಅಗತ್ಯ ಇಲ್ಲ ಅಂತ. ಇದನ್ನ ತುಷ್ಟೀಕರಣಕ್ಕಾಗಿನೇ ಇಂದಿರಾ ಗಾಂಧಿಯವರು 42ನೇ ತಿದ್ದುಪಡಿ ಮುಖಾಂತರ ತಂದ್ರು. ಇದು ಮೂಲ ಸಂವಿಧಾನದಲ್ಲಿ ಇಲ್ಲ ಅನ್ನೋದು ಮಾತು. ತಿದ್ದುಪಡಿ ತಂದರು, ಯಾವಾಗ ಈ ಎಮರ್ಜೆನ್ಸಿ ಬರೋ ಟೈಮಲ್ಲಿ ತಂದರು. ಹೌದಾ? ಇದ್ರಾಗ ಮಾಡಿ ತಪ್ಪು ಅಂತ ಅವ್ರು ನಿಂತಾರೆ. ಈಗ ಅವ್ರ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ನನ್ನ ಹತ್ರ, ಬಿಜೆಪಿದು ಕಾನ್ಸ್ಟಿಟ್ಯೂಷನ್ ಅಂಡ್ ರೂಲ್ಸ್ ಭಾರತೀಯ ಜನತಾ ಪಾರ್ಟಿ. ಇದ್ರೊಳಗೆ ಸೆಕ್ಯುಲರಿಸಮ್ ಇದೆ, ಸೋಷಿಯಲಿಸಮ್ ಇದೆ. ಅಲ್ಲಿ ನೀವು ಅವ್ರ ಯಾವ ಆಫೀಸಿಗೆ ಹೋದ್ರು ಗೋಳ್ವಲ್ಕರ್ದು ಮತ್ತು ಹೆಗಡೆ ಅವ್ರದ್ದು ಫೋಟೋ ಇದೆ, ಗಾಂಧಿ ಫೋಟೋ ಇಲ್ಲ. ಇಲ್ಲಿ ಅವ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತಾ ಇದ್ದಾರೆ, ದ ಪಾರ್ಟಿ ಶಾಲ್ ಬೇರ್ ಟ್ರೂ ಫೇತ್ ಅಂಡ್ ಎಲಿಗೆನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಸ್ ಬೈ ಲಾ ಎಸ್ಟಾಬ್ಲಿಷ್ಡ್ ಅಂಡ್ ಟು ದಿ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಲಿಸಮ್, ಸೆಕ್ಯುಲರಿಸಮ್ ಅಂಡ್ ಡೆಮೋಕ್ರಸಿ ಅಂಡ್ ವುಡ್ ಅಪ್ಹೋಲ್ಡ್ ದಿ ಸಾವರ್ನಿಟಿ, ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ಇಂಡಿಯಾ. ಇದಕ್ಕೇನು ಹೇಳ್ತೀರಾ? ಇದು ಅವ್ರ ಕಾನ್ಸ್ಟಿಟ್ಯೂಷನ್. ಇಂದಿರಾ ಗಾಂಧಿದು
ಭಾಳ ಹಿಂದಿದ್ದ 80ನೇ ಇಸ್ವಿಗಿಂತ ಮೊದಲಿದ್ದಾಯ್ತು. ಈ 80ನೇ ಇಸ್ವಿಲಿ ಇವ್ರು ಹೇಳಿದಾರಲ್ಲ, ನಾನು ಹೇಳೋದು ಅವಾಗ ಇವ್ರು ಹೇಳಬೇಕಾಯ್ತಲ್ಲ, ಅಶೋಕ್, ವಿಜೇಂದ್ರ, ಪ್ರೈಮ್ ಮಿನಿಸ್ಟರ್ ಎಲ್ಲ ಯಾವ್ದು ನೀವು ಆ ರೀತಿ ಹೇಳಬಾರ್ದು. ಸೆಕ್ಯುಲರಿಸಮ್ ಬೇಕು, ಸೆಕ್ಯುಲರಿಸಮ್ ಇರಬೇಕು ಅಂತ. ಸೆಕ್ಯುಲರಿಸಮ್ ಹಾಕಬೇಕು ಸಿ ಟಿ ರವಿ ಹೇಳೋದಲ್ಲ. ಹಂಗಾರೆ ಅವರು BJP ಕಾನ್ಸ್ಟಿಟ್ಯೂಷನ್ ಓದಲಿಲ್ವಾ, ಅಥವಾ ಓದಿದ್ರೆ ಇವರೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರ? ಹೇಳ್ಬೇಕಲ್ಲ. ಈಗ ಇದಕ್ಕೇನು ಹೇಳ್ತಾರೆ? ಇದು ಅವ್ರದ್ದು ಕಾಪಿ ನಾನು ನಿಮ್ಗೆ ಹೇಳ್ತೇನೆ. ನಾನು ನಿಮ್ಗೆ ತೋರಿಸ್ತಾ ಇರೋದು ಅವ್ರದ್ದು, ಆಯ್ತಾ? ಗಾಂಧಿನ ವಿರೋಧ ಮಾಡ್ತಾರೆ ಅವರು, ಡೈರೆಕ್ಟಾಗಿ ಆದರೂ ಇಂಡೈರೆಕ್ಟಾಗಿ ವಿರೋಧ ಮಾಡ್ತಾರೆ, ಹೌದಾ? ಅದರೊಳಗೆ ಮತ್ತು ಇದರೊಳಗೆ ಹೇಳಿದ್ದಾರೆ, ದ ಪಾರ್ಟಿ ಶಾಲ್ ಬಿ ಕಮಿಟೆಡ್ ಟು ನ್ಯಾಷನಲಿಸಮ್ ಆ್ಯಂಡ್ ನ್ಯಾಷನಲ್ ಇಂಟಿಗ್ರೇಷನ್, ಡೆಮೋಕ್ರಸಿ, ಗಾಂಧಿಯನ್ ಅಪ್ರೋಚ್ ಟು ಸೋಷಿಯೋ ಎಕನಾಮಿಕ್ ಇಶ್ಯೂಸ್ ಲೀಡಿಂಗ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೊಸೈಟಿ ಫ್ರೀ ಫ್ರಮ್ ಇದರ ಎಕ್ಸ್ಪ್ಲೈಟೇಷನ್, ಇದೆಲ್ಲ ಇದೆ. ಪಾಸಿಟಿವ್ ಸೆಕ್ಯುಲರಿಸಮ್ ಅಂತ. ಈಗ ನಾನು ಹೇಳೋದು ಮೊದಲು ಅದನ್ನು ವಿರೋಧ ಮಾಡ್ಕೊಂಡು ಆಮೇಲೆ ನಮ್ಮ ಸುದ್ದಿ ಬರಬೇಕು ಅಂತ ಹೇಳೋದು, ಕಾನ್ಸ್ಟಿಟ್ಯೂಷನ್ ಸುದ್ದಿ ಬರಬೇಕು ಅಂತ ಹೇಳೋದು. ಮೊದಲು ಅವರು ಆಗೇನಾಯಿತು, ಇದು 3 ಹೇಳಿದ್ರೆ ಜನ ನಮ್ಮ ಜೊತೆಗೆ ಬರೋಲ್ಲ ಅಂತೇಳಿ ಹೇಳಿದರು. ಜನರನ್ನು ಒಟ್ಟು ಹಾಕಕ್ಕೆ ಮಾಡಿರೋ ಪ್ಲ್ಯಾನ್ ಇದು. ಈ ಸೆಕ್ಯುಲರಿಸಮ್ಗೆ ಪೂರಕವಾಗಿರೋ ಹೃದಯ ಅಲ್ಲ ಅದು. ಜನರ ಈಗ ನಾವು ಪಿಕ್ಚರಿಗೆ ಒಳಗೆ ಬರಲಿ ಅಂತ ಹೇಳಿ ಯಾವ್ದಾದ್ರು ಒಳ್ಳೆ ಪೋಸ್ಟ್ ನೋಡಿದ್ರೆ ಜನ ಬರ್ತಾರೆ ಅನ್ನೋದು ನೋಡ್ಕೊಂಡು ಸೀನ್ಗಳನ್ನು ಪೋಸ್ಟರ್ನು ಹಾಕ್ತಾರೆ. ಯಾರು ಪರ್ಚೇಸ್ ಮಾಡಿರ್ತಾರೆ, ಪ್ರಕಾಶಕರು ಅವರೆಲ್ಲ ಇರ್ತಾರಲ್ಲ, ಅವರು ಯಾವ್ದು ಅಟ್ರಾಕ್ಟಿವ್ ಪೋರ್ಷನ್ ಇದೆ ಅದನ್ನ ಜನರಿಗೆ ಒಳಗೆ ತರ್ಸಕ್ಕೆ ಇದು ಅಟ್ರಾಕ್ಟಿವ್ ಪೋರ್ಷನಿಗೆ ಮಾಡಿದ್ದ. ಇದು ಅವ್ರದ್ದೇ ಕಾನ್ಸ್ಟಿಟ್ಯೂಷನ್ ಅಂತಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯ ಕಾನ್ಸ್ಟಿಟ್ಯೂಷನ್. ಭಾರತೀಯ ಜನತಾ ಪಾರ್ಟಿಯ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರಿಸಮ್ ಹಾಕೊಂಡು ಸೆಕ್ಯುಲರಿಸಮ್ ಬೇಡ ಅಂತ ಇವರು ಹೇಳೋದಾದ್ರೆ, ಅವರು ನಾನು ಹೇಳೋದು ಚಿಂತನೆ, ಬಹಳಷ್ಟು ಜನ ಭಾರತೀಯ ಜನತಾ ಪಾರ್ಟಿಲಿ ಇರೋರು ಚಿಂತನ ಗಂಗನೂ ಓದಿಲ್ಲ, ಕೃತಿ ಸಂಘ ರೂಪದರ್ಶನೂ ಓದಿಲ್ಲ. ಪಾರ್ಟಿಲಿ ಹೋದ್ರೆ ಗೆಲ್ಲಬಹುದು, ಮುಸ್ಲಿಮ್ಸಿಗೆ ಅಟ್ಯಾಕ್ ಮಾಡಿದ್ರೆ ಬೈದ್ರೆ ನಮ್ಗೆ ಓಟ್ ಬರುತ್ತೆ ಅನ್ನೋ ಕಾರಣಕ್ಕೂ ಹೋಗಿ ಸೇರ್ಕೊಂಡಿದ್ದಾರೆ ಬಹಳಷ್ಟು ಜನ. ಓದಿ ತಿಳುವಳಿಕೆ ಇದ್ದು ಹೋಗಿ ಸೇರ್ಕೊಂಡಿರಲ್ಲ. ಅಲ್ಲಿ ಹೋದ್ರೂ MLA ಆಗ್ಬೋದು, ಅಲ್ಲಿ ಹೋದ್ರೂ MLC ಆಗ್ಬೋದು, ಅಲ್ಲಿ ಹೋದ್ರೆ ನಮ್ಮ ಮಂತ್ರಿ ಆಗ್ಬೋದು, ಸಾಬ್ರಿಗೆ ಹೋದ್ರೆ ನನಗೆ ಬೈ ಓಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಹೋಗಿ ಸೇರ್ಕೊಂಡಿದ್ದಾರೆ. ಅದನ್ನು ಓದ್ಕೊಂಡು ಸೇರ್ಕೊಂಡಿದ್ದಾರೆ ಅಂತ ಅನ್ಸಲ್ಲ. ಈಗ ನಾನು ಹೇಳೋದು ಏನಂದ್ರೆ, ದಲಿತರು ಮನುಷ್ಯನ ದೇಹದೊಳಗೆ ಬರಲ್ಲ ಅಂತ ಹೇಳಿದ ಮೇಲೆ ಈ ದೇಶದಲ್ಲಿ ಯಾವ ಮನುಷ್ಯ ಒಪ್ಕೋತಾರ್ರಿ ಅದನ್ನ? ಯಾರು ಒಪ್ಕೋತಾರೆ ಇದನ್ನ? ಈಗ ನಾನು ಹೇಳೋದು, ಇದನ್ನು ಒಪ್ಕೊಳ್ಳೋ ಪರಿಸ್ಥಿತಿ ಇದೆಯಾ? ಅದು ಹರಿಜನರು ನಮ್ಮ ಹಿಂದೂ ಧರ್ಮದ ಒಳಗೆ ಬರಲ್ಲ ಅಂತ ಹೇಳ್ತಕ್ಕಂಥವ್ರು ಇವ್ರು ಹೋಗಿ ಅಲ್ಲಿ ಸರೆಂಡರ್ ಆಗಿದ್ದಾರೆ ಅಂದ್ರೆ, ಓಕೆ, ನನಗೆ ಇದನ್ನ ಹೆಂಗ್ ಕೇಳಬೇಕು ಅಂತ ಗೊತ್ತಿಲ್ಲ. ನೀವು ಒಂದು ಸಿದ್ಧಾಂತವಾಗಿ ಬಿಡಿಯಾಗಿ ಇಟ್ಟಿದ್ದೀರಾ. ನಾನು ವ್ಯಕ್ತಿಗತವಾಗಿ ಅಥವಾ ಪಕ್ಷದ ಆಂತರಿಕವಾಗಿ ಕೇಳೋದಾದ್ರೆ, ನಿಮ್ಮ ಪಾರ್ಟಿಯ ಒಳಗು ಈ ಆಚರಣೆಯ ಅಂದ್ರೆ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಏನ್ ಹೇಳುತ್ತೆ ಆ ಆಚರಣೆ ಮಾಡುವ ಅನೇಕ ನಾಯಕರನ್ನ ನಾನೇ ನೋಡಿದ್ದೀನಿ. ಇತ್ತೀಚೆಗೆ ನಿಮ್ಮೊಬ್ರು ಶಾಸಕರು ಮುಸ್ಲಿಮರಿಗೆ ಏನಾದ್ರೂ ಜಮೀನ್ ಕೊಟ್ರೆ ಒಂದೇ ಒಂದು ಗುಂಟೆ ಜಮೀನ್ ಏನಾದ್ರೂ ಅವ್ರ ಹೆಸರಿಗೆ ಮಾಡಿದ್ರೆ ನಾನು ಹತ್ಯೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈ ತರದ ಮನಸ್ಥಿತಿಯನ್ನ ಇಟ್ಕೊಂಡು ನೀವೊಂದು ಸಿದ್ಧಾಂತವಾಗಿ ಹೇಗೆ ಒಟ್ಟಾಗಿ ಹೋಗ್ತೀರಿ? ನೋಡಿ, ಪಾರ್ಟಿ ಅನ್ನೋದು ಒಂದು ರಿಜಿಸ್ಟರ್ಡ್ ಪಾರ್ಟಿ ಅನ್ನೋದು ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಇರೋರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಪಾರ್ಟಿ ಅದನ್ನೆಲ್ಲ ಓದ್ಕೊಂಡೇ ಒಳಗೆ ಬಂದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಪಕ್ಷದ ಸಿದ್ಧಾಂತನ ಒಪ್ಕೊಂಡು ಒಳಗೆ ಬಂದವರು ಒಂದಷ್ಟು ಜನ ಇದ್ದಾರೆ. ಪಕ್ಷದ ಸಿದ್ಧಾಂತನ ತಿಳುವಳಿಕೆ ಇಲ್ದಿದ್ದವರು BJPಲಿ ಇರ್ಬೋದು, ಕಾಂಗ್ರೆಸ್ಸಲ್ಲಿ ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿಲಿ ಇರ್ಬೋದು. ಅವರಿಗೆ ಮೂಲ ಸಿದ್ಧಾಂತದ ಅರಿವಿಲ್ಲದೆ ಇರ್ಬೋದು, ಯಾರೇ ಆಗಲಿ ಗೊತ್ತಾಯ್ತಾ? ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳದೆ ಇರೋರು ಎಲ್ಲ ಕಡೆನೂ ಇದ್ದಾರೆ. ಯಾರೋ ಒಬ್ಬ ಭ್ರಷ್ಟಾಚಾರ ಮಾಡಿದ್ದಾನೆ ಅಂದರೆ ಇಡೀ ಎಂಟೈರ್ ಪಾರ್ಟಿನೇ ಹಾಗೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಭ್ರಷ್ಟಾಚಾರ ಮಾಡೋಕ್ಕಾಗೆ ಪಾರ್ಟಿ ಬಂದು ಸೇರ್ಕೊಂಡವ್ರು ಇರ್ತಾರೆ. ಅದೇನು ಯಾರೇನು ಅದು ವ್ಯಕ್ತಿಗತವಾಗಿರ್ತಕ್ಕಂಥ ಲೋಪದೋಷ, ಅದನ್ನ ಅದು ಪಾರ್ಟಿ ಲೋಪದೋಷ ಅಂತ ನಾನು ಹೇಳೋದೇ ಗೊತ್ತಾ. ನಮ್ಮವರೇ ಯಾರಾದರೂ ನಮ್ಮ ಪಾರ್ಟಿಯ ಸಿದ್ಧಾಂತಕ್ಕೆ ವಿರುದ್ಧ ಮಾಡಿದ್ರೆ ಅದು ಆ ವ್ಯಕ್ತಿಯ ಲೋಪದೋಷ ಅಷ್ಟೇ ಹೊರತು ಪಾರ್ಟಿಯ ಲೋಪದೋಷ ಅಲ್ಲ. ಈಗ ಕರೆಕ್ಟ್, ಈಗ ಕಾಂಗ್ರೆಸ್ ಒಂದು ಸಿದ್ಧಾಂತ ಇದೆ, ಅದೇ ಹೇಳಿದಲ್ಲ. ಕಾಂಗ್ರೆಸ್ ಸಿದ್ಧಾಂತನು ಕಾನ್ಸ್ಟಿಟ್ಯೂಷನ್ಗೆ ಏನು ವ್ಯತ್ಯಾಸ ಇಲ್ಲ. ನಾನು ನನ್ನ ಕಾಂಗ್ರೆಸ್ಸಿನ ಎಲ್ಲ ಮಿತ್ರರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ರೀಸೆಂಟ್ ಆಗಿ, ನೀವು ಒಂದು 10 ಗಾಂಧಿ ಪುಸ್ತಕ ಓದಿ, ಒಂದು 10 ಅಂಬೇಡ್ಕರ್ ಪುಸ್ತಕ ಓದಿ, ನೀವು ಓದಿ, ನೆಹರು ಪುಸ್ತಕ ಓದಿ, ಕಾಂಗ್ರೆಸ್ ಏನು ಅಂತ ಗೊತ್ತಾಗುತ್ತೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಅಂತ ಗೊತ್ತಾಗುತ್ತೆ. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇದ್ರ ಬರೀ ಆರ್ಟಿಕಲ್ ಅಂದ್ರೆ ಲಾಯರ್ನ ಕರ್ಕೊಂಬ ತೋರಿಸ್ಬೇಕಾಗತ್ತೆ. ಪುಸ್ತಕ ಓದಿದ್ರೆ ಈ ದೇಶದ ಎಲ್ಲ ಜನರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಮನಸ್ಸು ಮತ್ತು ಹೃದಯ ಇರಬೇಕು.
ಈ ಕಾನ್ಸ್ಟಿಟ್ಯೂಷನ್ ರೆಪ್ರೆಸೆಂಟ್ ಮಾಡೋರು ಎಲ್ಲರನ್ನೂ ಕೂಡ ಈಗ ನೀವು ಸಿ ಕಾಂಗ್ರೆಸ್ ಅಲ್ಲಿ ಇದ್ದ ಟರ್ನಿಂಗ್ ಪರ್ಸನಾಲಿಟೀಸ್ ಬೇರೆ ಪಾರ್ಟಿ ಇರೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ನೆಹರು, ಒಬ್ಬ ವಾಜಪೇಯಿ ಭಾಷಣ ಕೇಳಿ ಮುಂದೊಂದು ದಿನ ನೀನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳೋ ಮನಸ್ಥಿತಿ ಇವತ್ತಿನ ಬಿಜೆಪಿ ಅವರಿಗೆ ಇದೆಯಾ? ನೀವು ರಾಹುಲ್ ಗಾಂಧಿ ಮಾತಾಡೋದು ನೋಡಿದ್ರೆ ಸಿ ಹಿಸ್ ಕಮಿಟ್ಮೆಂಟ್ ಟು ದಿ ಪ್ರಿನ್ಸಿಪಲ್ ಇಸ್ ಹೈಯೆಸ್ಟ್. ನೀವು ಇದೆಯಾ ಅಂತ ಕೇಳಿದ್ರಿ. ಇಡೀ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಿ ಹೋಗಿ ಮೋದಿಯನ್ನ ಹಗ್ ಮಾಡ್ತಕ್ಕಂಥದ್ದು ತಮಾಷೆ ಮಾಡಿದ್ರು ದೇಶದ ಜನ. ವಾಟ್ ಈಸ್ ದಿ ಅದರ ಇಂಟೆನ್ಷನ್ ಏನು? ಮೋದಿನೂ ತಮಾಷೆ ಮಾಡಿದ್ರು. ಇಂಟೆನ್ಷನ್ ಏನು? ಸಿ ನಾವು ಪ್ರಿನ್ಸಿಪಲ್ ವಿರೋಧ ಮಾಡ್ಬೋದು, ಆದರೆ ವ್ಯಕ್ತಿಗತವಾಗಿ ನಾವು ಆ ರೀತಿ ದೋಷದ ಕಣ್ಣಿಂದ ನೋಡಬಾರ್ದು ಅಂತಕ್ಕಂಥ ಉದ್ದೇಶ. ಏನ್ ತಪ್ಪಿದೆ? ಮತ್ತೆ 100% ಈಗ ನನ್ನ ಸುದ್ದಿ ಯಾರು ಬಂದಾಗ ನಾನು ಮಾಡದಿರೋ ತಪ್ಪು ಮಾಡಿದಾಗ ನಾನು ಕಾಮೆಂಟ್ ಮಾಡ್ಬೋದು. ಎಲ್ಲರನ್ನೂ ನಾನೇ ಕಾರ್ಯಕರ್ತನ ಬಿಜೆಪಿ ಕಾರ್ಯಕರ್ತನ ಬೈಯಕ್ಕೆ ಹೋಗ್ತೀನಿ, ನಾನು ಬೈಯಲ್ಲ ನಾನು. ಈಗ ಏನಾಗತ್ತೆ ಅಂದ್ರೆ ಈ ಸಿದ್ಧಾಂತ ಗೊತ್ತಿಲ್ಲದೆ ಹೋಗಿ ತಲೆ ಕೊಟ್ಟಿರ್ತಾರೆ, ನಾವು ಸರಿಪಡಿಸೋದಕ್ಕೆ ನೋಡ್ಬೇಕಷ್ಟೇ. ಅಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೆ. ವಾಜಪೇಯಿ ಅವರು ಕೂಡ ಇಂದಿರಾ ಗಾಂಧಿ ಅವರನ್ನ ಹೋಗ್ಲಿದ್ರು, ಒಳ್ಳೇದ್ ಮಾಡ್ದಾಗ ಹೊಗಳುವಂತ ಬಿಜೆಪಿ ನಾಯಕರುಗಳು ಇದ್ರು ಹಿಂದೆ. ಈಗಿಲ್ಲ ಅಂತ ಹೇಳ್ತಿರೋದು, ಯಾರು ಇಲ್ಲ ಅಂತ ಹೇಳ್ತಾರೆ, ಅಪಹಾಸ್ಯ ಮಾಡ್ತಾರೆ ವ್ಯಕ್ತಿಗತವಾಗಿ. ನೋಡಿ, ನಾನು ಹೇಳೋದು ಆ ಮನಸ್ಥಿತಿಗಳು ಕೆಟ್ಟದು. ಅವರು ರಾಹುಲ್ ಗಾಂಧಿಗೆ ಮೋದಿ ಮತ್ತು ಅವರ ತಂಡ ಮಾಡಿದ ಅಪಹಾಸ್ಯ ಇದೆಯಲ್ಲ, ಬೇರೆ ಯಾರಾದ್ರೂ ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಇರ್ತಿರ್ಲಿಲ್ಲ. ಆ ಮಟ್ಟದ ಅಪಹಾಸ್ಯನ ಮಾಡಿದ್ದಾರೆ. ಯಾರಿಗೆ? ಯಾಕೆ ನೀವು ಈ ಸುಷ್ಮಾ ಸ್ವರಾಜ್ ಏನು ಹೇಳಿದ್ರು? ಸೋನಿಯಾ ಗಾಂಧಿ ಅವರಿಗೆ ಅವ್ರು ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ತಲೆ ಬಳಸ್ಕೊತೀನಿ ಅಂತ ಹೇಳಿದ್ರು. ಹ್ಯಾರಿಸ್ ಗೆದ್ದಿದ್ರೆ ಸಂತೋಷ ಆಗದ? ನಾನು ಹೇಳೋದು, ಅಲ್ಲಿ ಬ್ರಿಟನ್ಗೆ ಹೋಗಿ ನಮ್ಮವ್ರ ಅಳಿಯನೇ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಆ ಜನ ಒಪ್ಕೋತಾರೆ. ಈ ದೇಶದಲ್ಲಿ ಒಂದು ಫ್ಯಾಮಿಲಿ ಮೋತಿಲಾಲ್ ನೆಹರು ಜೈಲಿಗೆ ಹೋಗಿದ್ದಾರೆ, ನೆಹರು ಜೈಲಿಗೆ ಹೋಗಿದ್ದಾರೆ, ಇಂದಿರಾ ಗಾಂಧಿ ಜೈಲಿಗೆ ಹೋಗಿದ್ದಾರೆ. ಇಂದಿರಾ ಗಾಂಧಿ ದೇಶದ ಏಕತೆಗೆ ಪ್ರಾಣ ತ್ಯಾಗ ಮಾಡಬೇಕಾಯಿತು, ರಾಜೀವ್ ಗಾಂಧಿ ಪ್ರಾಣ ತ್ಯಾಗ ಮಾಡಬೇಕಾಗಿತ್ತು. ಮೋತಿಲಾಲ್ ನೆಹರು ಆನಂದ್ ಭವನನ್ನು ಗಿಫ್ಟೆಡ್ ಮಾಡ್ತಾರೆ ಈ ದೇಶಕ್ಕೆ. ಇವರು 300 ಕೋಟಿ ರೂಪಾಯಿ ವಸೂಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಇಡೀ ಮೂಲಕ. ಯಾರು ಈ ದೇಶಕ್ಕೆ 8-10 ವರ್ಷ ಜೈಲಲ್ಲಿ ಇದ್ರು ಸುಖ ಭೋಜನ ಮಾಡ್ಕೊಂಡಿರ್ಬೋದಾಗಿತ್ತು. ದೇಶದ ಸ್ವಾತಂತ್ರ್ಯ ಅವ್ರಿಗೆ ಏನಾಗತ್ತೆ? ಅವ್ರಿಗೆ ಸ್ವಾತಂತ್ರ್ಯ ಇತ್ತು, ದೇಶಕ್ಕಿರ್ಲಿಲ್ಲ ಅಷ್ಟೇ. ನೆಹರು ಹ್ಯಾಡ್ ದಿ ಇಂಡಿಪೆಂಡೆನ್ಸ್, ನೆಹರು ಹ್ಯಾಡ್ ದಿ ಮನಿ ಟು ಲೀಡ್ ಹಿಸ್ ಬೆಸ್ಟ್ ಲೈಫ್. ಆದರೆ ಗಾಂಧಿ ಹಿಂದೆ ಹೋಗ್ಬೇಕಾದಂತ ಅಗತ್ಯ ಬರ್ತಿರ್ಲಿಲ್ಲ. ಈ ರೀತಿ ಊಟ ತಿಂಡಿ ಬಿಟ್ಕೊಂಡು 10 ವರ್ಷ ಜೈಲಲ್ಲಿ ಇರ್ಬೇಕಾದಂತ ಅಗತ್ಯ ಬರ್ತಿರ್ಲಿಲ್ಲ. ಅಂಥ ಒಂದು ಹೈರಾರ್ಕಿನ ಇವ್ರು ಬಾಯಿ ಬಂದಾಗ ಮಾತಾಡ್ತಾರೆ. ಅಲ್ಲ, ನಿಜ ನೀವು ಹೇಳ್ತಿರೋದು ಕಿಮ್ಮನೆ ರತ್ನಾಕರ್ ಅವರೇ. ಆದ್ರೆ ಏನಾಗುತ್ತೆ ಅಂದ್ರೆ ಇವತ್ತಿಗೆ ನೀವು ಹೇಳೋ ರೀತಿಯ ಓದುವ ಮನಸ್ಥಿತಿ ಇಲ್ಲ ಇವತ್ತೆಲ್ಲ. ಅದು ನಾನು ಒಪ್ಕೋತೇನೆ. ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇವತ್ತಿನಲ್ಲಿ ನನಗೆ ಬೇಸರ ಇರೋದು ನಮ್ಮ ಎಜುಕೇಟೆಡ್ಸ್ ಮೇಲೆ. 90% ಅವರು ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಪ್ರೊಫೆಸರ್ಸ್ ಆಗಿರಲಿ, ಅವರು ತಾತ್ವಿಕವಾಗಿ ತುಂಬ ಎಲ್ಲರೂ ಯೂನಿವರ್ಸಿಟಿಗೆ ಹೋದರೆ ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಯಾರು ಕೇಳಿದ್ರೆ ಅವ್ರು ಹುಡುಕೋದು ನಿಮ್ಮ ತಂದೆ ಯಾರು, ತಾಯಿ ಯಾರು, ಯಾವ ಜಾತಿ ಸೇರಿದ್ರೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡು ಆಮೇಲೆ ನಿಮ್ಮ ಮೇಲೆ ಲವ್ ಆ್ಯಂಡ್ ಅಫೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಇದು ಈ ದೇಶದಲ್ಲಿ ಹೋಗ್ಬೇಕು, ಇದು ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ನಿಂತಿರ್ತಕ್ಕಂಥ ನೆಲಕ್ಕೆ ಜಾತಿ ಧರ್ಮ ಇಲ್ಲ, ನೀವು ಇಟ್ಟಿರೋ ನೀರಿಗೆ ಜಾತಿ ಧರ್ಮ ಇಲ್ಲ, ಈ ಬೆಳಕಿಗೆ ಜಾತಿ ಧರ್ಮ ಇಲ್ಲ, ಗಾಳಿಗಿಲ್ಲ. ಇದು ಮನುಷ್ಯ ನಿರ್ಮಿತ. ಇದು ಜಾತಿ ಧರ್ಮ ಏನಿದೆ ಮನುಷ್ಯ ಅವನ ಅನುಕೂಲಕ್ಕೆ ಅವತ್ತು ಸರಿ ಅಂತ ಮಾಡ್ಕೊಂಡಿದ್ದಾನೆ. ಅದಕ್ಕಾಗಿ ಅಂಧ ಅಭಿಮಾನಿಗಳಾಗಿ ಹೋರಾಟ ಮಾಡೋದ್ರೊಳಗೆ ಅರ್ಥನೇ ಇಲ್ಲ. ಅಲ್ಲ, ಇದಕ್ಕೆ ಏನ್ ಕಾರಣ? ಈಗ ನೀವು ಹೇಳಿದ್ರೆ ಎಜುಕೇಟೆಡ್ಸ್ ಈ ತರದ ಆಲೋಚನೆ ಇದೆ ಅಂತ. ಅಂದ್ರೆ ಅವ್ರ ಲಾಭಕ್ಕೆ ಇತರೆಯವರು ನಮ್ಮ ಮಂಗನ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ ತಪ್ಪು ಯಾವ್ದು ಅಂತಾನು ಗೊತ್ತಿದೆ. ಕೆಲವ್ರಿಗೆ ಓದ್ದೇನೆ ಇರ್ಬೋದು, ಮನುಷ್ಯತ್ವ ಮಾನವೀಯತೆ ಅನ್ನೋ ವಿಚಾರನೇ ಗೊತ್ತಿಲ್ಲದೆ ಇರ್ಬೋದು. ಈಗ ಇವತ್ತು ನಾನು ಸಾಹಿತ್ಯಗಳನ್ನು ಓದ್ತಾ ಇರ್ತೇನೆ. ಮನಸ್ಸು ಮಾತಾಡಿದ್ದು ನನ್ನ ಕಾಲದಲ್ಲಿ ತಂದೆ ತಾಯಿನ ಯಾವ ರೀತಿ ನೋಡ್ಕೊಂತಿದ್ದಾರೆ ಕೆಲವರು ಅನ್ನೋದನ್ನ ನಾವು ನೋಡಿದೀವಿ. ಎಲ್ಲ ಎಜುಕೇಟೆಡ್ಸೇ. ವೃದ್ಧಾಶ್ರಮ ಬಿಟ್ಟವರೆಲ್ಲ ಎಜುಕೇಟೆಡ್ಸೇ. ಅಲ್ಲ, ಈಗ ಈ ಮನಸ್ಥಿತಿ ಈಗ ಅವ್ರು ಯಶಸ್ವಿ ಆಗಿದ್ದಾರೆ ಅಂತ ಹೇಗೆ ಅಂದ್ರೆ
ಗಾಂಧಿಯನ್ನ ವಿನಾಕಾರಣ ದ್ವೇಷ ಮಾಡೋದು, ಗಾಂಧಿ ಕಾರಣಕ್ಕಾಗಿನೇ ದೇಶ ವಿಭಜನೆ ಆಯಿತು ಆಗುತ್ತೆ. ಈಗ ಏನಾಗುತ್ತೆ ಅಂದರೆ ಹಿಟ್ಲರ್ ಅದನ್ನೇ ಮಾಡ್ತಿದ್ದ. ಈಗ ನಾವೇನಾದ್ರು ಗುರಿ ತಲುಪಬೇಕು ಅಂದರೆ ಈ ಮೋದಿ ಕಾಳು ಹಾಕಿದ್ದು ಅದಕ್ಕೆ ನವಿಲಿಗೆ, ಈ 140 ಕೋಟಿಗೆ ಹಾಕಿರೋದು ಕಾಳದು ಎಲ್ಲ ನನ್ನ ಪರ ಬರಲಿ ಅಂತ. ನಾನು ಹೇಳೋದೇನೆಂದರೆ ಇದು ಎಲ್ಲ ಕಾಲಕ್ಕೂ ಈ ಗುರಿನ ಅಂದರೆ ಅಧಿಕಾರ ಪಡಿಬೇಕು, ಆ ಮೂಲಕ ನಮ್ಮ ಗುರಿಯನ್ನು ಸಾಧಿಸ್ಕೋಬೇಕು ಅನ್ನೋದು ಆ ಕೆಲಸ ಮಾಡ್ತಾರೆ. ನಮಗೆ ಆ ಉದ್ದೇಶ ಇಲ್ಲ. ಅಧಿಕಾರಕ್ಕೆ ಬಂದೇ ನಾಳೆ ನಾನು ಮಂತ್ರಿ ಆಗಬೇಕು, ನಾನು MLA ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಹೋರಾಟ ಮಾಡಿದ್ರೆ ನನ್ನ ಹತ್ರ ಸ್ವಾರ್ಥ ಇದೆ. ಬಟ್ ಈ ಸಿದ್ಧಾಂತನ ಜನರಿಗೆ ತಿಳಿಸ್ಬೇಕು ಅಂತ ಪ್ರಯತ್ನ ಇದೆಯಲ್ಲ, ಅದರೊಳಗೆ ಸ್ವಾರ್ಥ ಇಲ್ಲ. ಓಕೆ, ಇದನ್ನ ಹಿಂಗೆ ನೋಡೋಣ. ಅಂಬೇಡ್ಕರ್ ಹೇಳ್ತಾರೆ ರಾಜಕೀಯ ಅಧಿಕಾರ ಇಲ್ಲದೆ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಅಂತ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ. ಈಗ ನೀವು ಬರೀ ಹೋರಾಟ ಚಳುವಳಿ ಅಂದ್ಕೊಂಡು ಹೋದ್ರೆ ಅಲ್ಲಿ 360 ಬಂತು ಅಂದ್ರೆ ಎಲ್ಲವೂ ಬದಲಾಗಿ ಹೋಗುತ್ತೆ. ಇಮಿಡಿಯೇಟ್ ರಿಲೀಫಿಗೆ ಯಾಕೆ ನೀವು ಬಯಸಬೇಕು? ಈಗ ಕರಿಯರಿಗೂ ಮತ್ತು ಬಿಳಿಯರಿಗೂ ಹೋರಾಟ ನಡೆದಿದೆ ಅಮೆರಿಕಾದಲ್ಲಿ 200 ವರ್ಷ ಹೋರಾಟ ನಡೆದಿದೆ. ಆ 200 ವರ್ಷದ ಹೋರಾಟದಲ್ಲಿ ಕರಿಯರು ತಮ್ಮ ಸ್ಥಾನವನ್ನು ದಕ್ಕಿಸ್ಕೊಳ್ಳೋದು ಯಶಸ್ವಿ ಆದರು, ಓಡೋಗ್ಲಿಲ್ಲ. ಆದರೆ ಇಮ್ಮಿಡಿಯೇಟ್ ಆಗಿ ರಿಲೀಫ್ ಸಿಗದೆ ಇರ್ಬೋದು ಅವರಿಗೆ. ಸಾವಿರಾರು ಜನ ಸತ್ತೋಗಿರ್ಬೋದು, ಹೋರಾಟದಲ್ಲಿ ಕಳ್ಕೊಂಡಿರ್ಬೋದು, ಬದುಕುಗಳು ಹಾಳಾಗಿರ್ಬೋದು. ಅಲ್ಟಿಮೇಟ್ಲಿ ಅವರ ಗೋಲ್ ರೀಚ್ ಆಗಿದೆ. ನಾವು ಅದನ್ನು ಇಟ್ಕೋಬೇಕು. ಅದಕ್ಕೆ ನಾವು ನಾಳೆನೇ ಬೆಳಗ್ಗೆ ನಾನು ಮಿನಿಸ್ಟರ್ ಬೇಕು, ನಾಳೆ ಬೆಳಗ್ಗೆ ನಾನು ನಾಮಿನೇಷನ್ ತಗೋಬೇಕು ಅನ್ನೋರಿಗೆ ಆತುರದಲ್ಲಿ ಇರ್ತಾರೆ. ಅದು ನಾನು ಹೇಳ್ತಕ್ಕಂಥದ್ದು ಅದಲ್ಲ. ಈಗ ಒಬಾಮ ಅಮೇರಿಕದ ಅಧ್ಯಕ್ಷ ಆದ, ಒಂದು ಬ್ಲಾಕ್ ಅವನು ಕಪ್ಪು ಸಮಾಜಕ್ಕೆ ಸೇರಿದವನು, ಇನ್ನೊಂದು ಮುಸ್ಲಿಂ ಸಮಾಜದಿಂದ ಹೆರಿಟೇನ್ಸ್ ಇದೆ. ಅವನು ಅಮೇರಿಕಾದಲ್ಲಿ ಗೆದ್ದು ಬರಬೇಕು ಅಂದರೆ ಅದು ಅವನೊಬ್ಬನ ಇಂಟೆಲಿಜೆನ್ಸು, ಒಬ್ಬನ ಭಾಷಣ ಏನಲ್ಲ. ಅವನು ಇಂಟೆಲಿಜೆಂಟ್, ತುಂಬ ಒಳ್ಳೆ ಸ್ಟೇಟ್ಸ್ಮೆನ್. ಆದರೆ 200 ವರ್ಷದ ಹಿಂದೆ ಓಡಾಡ್ಕೊಂಡು ಬಂದಿದ್ದಾರಲ್ಲ, ಹೋರಾಟ ಮಾಡ್ಕೊಂಡು ನ್ಯಾಯ ಒದಗಿಸಿಗೆ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ವಿ ಹ್ಯಾವ್ ಟು ವೇಟ್ ಫಾರ್ ದಟ್. ಓಕೆ, ನೀವು ಮೊದಲಿಗೆ ತಾಳ್ಮೆ ಕಳ್ಕೋಬಾರ್ದು. ಈಗ 27 ವರ್ಷ ನೆಲ್ಸನ್ ಮಂಡೇಲಾ ಜೈಲಲ್ಲಿದ್ದು ಹೊರಗೆ ಬಂದು ಮತ್ತೆ ನಾನು ಅಹಿಂಸೆಗೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಯಂಗ್ಸ್ಟರ್ಸ್ ಹಿಂಗೆ ಹೇಳ್ಬಿಟ್ರೆ ಹಿಂಗೆ. ನೆಲ್ಸನ್ ಮಂಡೇಲಾ 27 ವರ್ಷ ಜೈಲಲ್ಲಿದ್ದು ಹೊರಗೆ ಬಂದು ನನಗೆ ಸಿಟ್ಟಾಗೋದಿಲ್ಲ. ಓಕೆ, ಅಲ್ಲ ಆ ಥರದೊಂದು ವಾತಾವರಣ, ಒಂದು ಸಾಮಾಜಿಕ ಒಂದು ಸ್ಥಿತಿ ನಿರ್ಮಾಣ ಆಗ್ಬೇಕಲ್ಲ. ಈಗ ನೀವು ಕಾಗೋಡು ಚಳವಳಿ ನೋಡಿದ್ದೀರಿ, ಬೇರೆ ಬೇರೆ ಹೋರಾಟಗಳನ್ನು ನೋಡಿದ್ದೀರಿ. ಇವತ್ತು ಹೋರಾಟಗಳು ಎಲ್ಲ ಆಗ್ತದೆ. ನಾನು ಹೇಳೋದು ಏನು ಗೊತ್ತಾ, ಪ್ರಯತ್ನಗಳು ಮಾಡ್ತಾ ಹೋಗ್ಬೇಕು. ಸಮಾಜ, ಪ್ರಪಂಚ ಯಾವಾಗಲೂ ಕೂಡ ಪ್ರಯತ್ನಗಳು ಮಾಡ್ತಾ ಹೋಗ್ಬೇಕು. ಅದು ನನಗೆ ದಕ್ಕಬೇಕು, ನಾಳೆನೇ ಸಿಗಬೇಕು ಅನ್ನೋ ಯೋಚನೆ ಬಿಟ್ಬಿಡ್ಬೇಕು. ಗೋಪಾಲ್ ಗೌಡರು ಹೋರಾಟ ಮಾಡೋರು, ಮಂತ್ರಿ ಆದ್ರ ಆಗಲಿಲ್ಲ. ಅವ್ರು ಏನಾದ್ರು ಅಪೋಸಿಷನ್ ಲೀಡರ್ ಆದ್ರ ಅಪೋಸಿಷನ್ ಲೀಡರ್ ಆಗಲಿಲ್ಲ. ಸಪೋಸ್ ಅವ್ರು ಏನಾದರೂ ಒಂದು ವಿರೋಧ ಪಕ್ಷ ಅದೇ ಅಪೋಸಿಷನ್ ಲೀಡರು ಆಗಲಿಲ್ಲ, ಏನೂ ಆಗಲಿಲ್ಲ. ಆದರೆ ಅವ್ರ ಹೋರಾಟದ ಫಲ ಇವತ್ತು ಗೇಣಿದಾರರು ಊಟ ಮಾಡ್ತಾ ಇದ್ದಾರೆ. ಅವ್ರ ಇಂಟೆನ್ಷನ್ ಅದಿತ್ತು. ಅವ್ರು ಮುಖ್ಯಮಂತ್ರಿ ಆಗೋದಲ್ಲ, ಅವರು ಮಂತ್ರಿ ಆಗೋದಲ್ಲ. ಅವ್ರ ಇಂಟೆನ್ಷನ್, ಅವ್ರ ಹೋರಾಟ ಆ ಬಡ ಜನಾಂಗಕ್ಕೆ ನ್ಯಾಯ ಒದಗಿಸ್ಬೇಕಾಗಿತ್ತು. ದಟ್ ಹಿ ಹ್ಯಾಸ್ ಅಚೀವ್ಡ್ ಇಟ್. ಅವ್ರು ಸತ್ತ ಮೇಲೆ ಅದು ಇಂಪ್ಲಿಮೆಂಟ್ ಆಗಿರ್ಬೋದು, ಆಗಿದೆಯಲ್ಲ. ನಾನು ಹೇಳೋದು ಹಾಗೇನೆ, ಈ ನೆಲ್ಸನ್ ಮಂಡೇಲಾ ಅನುಕೂಲ ಆಗಿದೆಯಲ್ಲ. ಹೌದು, ಈಗ ಅದೆಲ್ಲವೂ ಈಗ ಜನಮಾನಸದಿಂದ ಮರೆಯಾಗಿ ಹೋಗಿದೆ. ಯಾರು ಕೇಳಿದಾರ ಫಲಾನುಭವಿಗಳಿದ್ದಾರೆ ಅವರೇ ನಿಜವಾಗ್ಲೂ ಇಂದಿರಾ ಗಾಂಧಿ ಕಾಂಗ್ರೆಸ್ ಅನ್ನ ಬಹಳ ಕಟುವಾಗಿ ವಿರೋಧ ಮಾಡ್ತಿರೋದು. ಈಗ ನೀವು ಹೊಸದಾಗಿ ನಿಮ್ ಸಿದ್ಧಾಂತವನ್ನ ಜನಕ್ಕೆ ತಲುಪಿಸ್ಬೇಕು. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಬಹಳಷ್ಟು ಜನ ನನ್ನ ತಾಯಿ ನನ್ನನ್ನು ಸಾಕುವಾಗ ಏನು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತೇ ಇರೋಲ್ಲ, ಮರೀತಾರೆ. ಅದು ಹ್ಯೂಮನ್. ಕೆಲವರು ನೆನ್ಪಿಟ್ಕೋತಾರೆ, ಕೆಲವರು ಮರೀತಾರೆ. ಅದಕ್ಕೆ ನಾವು ದುಃಖಪಟ್ಟು ಏನು ಪ್ರಯೋಜನ ಇಲ್ಲ. ಸಮಾಜನ ಮುಂದೆ ಈಗ ನಾವು ನಮ್ಮ ಪ್ರಯತ್ನ ಏನು, ಭತ್ತ ಬೆಳಿತೀವಿ, ಅಕ್ಕಿಯನ್ನು ತೆಗಿಬೇಕು ಅನ್ನೋ ನಮ್ಮ ಉದ್ದೇಶ. ಯಾವ್ದು ಬೇಡವೋ ಸಮಾಜದಲ್ಲಿ, ಯಾವ್ದು ಕೆಟ್ಟದಿದೆಯೋ ಅದನ್ನು ತೆಗೆದು ಎಸಿಬೇಕು ನಾವು. ಅಲ್ಲ, ನಿಜ, ನೀವು ಹೇಳ್ತಿರೋದು ನಿಜ. ನೀವು ಏನ್ ಹೇಳ್ತಾ ಇದ್ರಿ, ನಮ್ಮ ಮತ್ತು ಅವರ ಸಿದ್ಧಾಂತ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿನಲ್ಲಿದೆ. ನಿಮ್ಮ ಸಿದ್ಧಾಂತವನ್ನ ಈಗ ಮತ್ತೆ ನೀವು ಹೊಸದಾಗಿ ತಿಳಿಸ್ಬೇಕಾಗಿದೆ. ಅದಕ್ಕೆ ಈಗ ಅವ್ರ ಪ್ಲಾನ್ ಕೇಳಿದ್ರಲ್ಲ, ನಿಮ್ಮ ಪ್ಲಾನ್ ಏನಿದೆ? ಒಂದು ಹೇಳ್ತೇನೆ ನೋಡಿ, ಈಗ ಫ್ರೆಂಚ್ ರೆವಲ್ಯೂಷನ್ ಆದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದು ಒಂದು ಕಾಫಿ ಹೌಸಲ್ಲಿ. ಚರ್ಚೆ ಆರಂಭ ಆಗಿದ್ದು ಒಂದು 4-5 ಜನ ಒಂದು ಗುಂಪಿನಿಂದ. ನಂತರ ಅದು ಫ್ರೆಂಚ್ ಪ್ರಯತ್ನ ಮಾಡಬೇಕು. ಈಗ ಎಮರ್ಜೆನ್ಸಿ ಬಂತು ಅಂದರೆ ಒಂದು ಹೋರಾಟದಲ್ಲೇ ಅದು ಅದರಿಂದನೇ ಬದಲಾವಣೆ ಆಗಿರೋದು.
ಬದಲಾವಣೆ ಆಗುತ್ತೆ ಇವತ್ತೆಲ್ಲ. ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಇದಕ್ಕೊಂದು ಆಕ್ಷನ್ ಪ್ಲಾನ್ ಇದೆಯಾ? ಇಲ್ಲಿ ಒಂದು ಹೇಳ್ತೀನಿ, ಇಲ್ಲಿ ಇದು ಒಂದು ಹಿಂದೆ ಆಗಿದ್ದಕ್ಕೂ ಈಗ ಇವ್ರು ಮಾಡ್ತಾ ಇರೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ. ಈಗ ನಾನು ಅರ್ಥ ಮಾಡ್ಕೊಂಡಂಗೆ ನಾವು ಜಾತಿ ಮತ್ತು ಧರ್ಮ ಇದೆಯಲ್ಲ ಅದನ್ನು ಪ್ರತ್ಯೇಕ ಇಟ್ಕೊಂಡು ಆರ್ಥಿಕ ನೀತಿಯನ್ನು ಪ್ರತ್ಯೇಕ ಇಟ್ಕೊಂಡು ಅದೆರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಮಾತಾಡಬಾರ್ದು. ಜಾತಿ ಧರ್ಮ ಭಾವನೆ ನಂಬಿಕೆಗಳಿಗೆ ಸಂಬಂಧಪಟ್ಟಿದ್ದು, ಭಾವನೆ ಮತ್ತು ನಂಬಿಕೆಗೆ ಸಂಬಂಧಪಟ್ಟಿದ್ದು. ಅದನ್ನು ನೀವು ಆರ್ಥಿಕ ನೀತಿಗೆ ಮಾಡಬಾರ್ದು. ಇವತ್ತು ನೀವು 5,000 ಮೊತ್ತದ ನಮ್ಮ ಬಡವರಿಗೆ ಹಂಚ್ತೀನಿ ಅಂದರೆ ನಾಳೆ ನಾನು 20,000 ಕೊಡ್ತೀನಿ ಅಂದರೆ ಆ ಜನ ನನ್ನ ಜೊತೆಗೆ ಬರ್ಬೋದು. ಬಟ್ ಜಾತಿ ಧರ್ಮ ಹಾಗಲ್ಲ, ಅದು ಭಾವನೆಗೆ ಸಂಬಂಧಪಟ್ಟಿದ್ದು. ನನ್ನ ಮಾನಸಿಕ ನೆಮ್ಮದಿ ನನ್ನ ಭಾವನೆಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ಅದೇ ಬೇರೆ ಇದೇ ಬೇರೆಯಾಗಿ ನಾವು ನೋಡಬೇಕು. ಜಾತಿ ಧರ್ಮವನ್ನ ಇವರು ಈಗ ತಗೊಂಬಂದು ಎದುರುಗಡೆ ನಿಲ್ಲಿಸಿದ್ದಾರೆ. ದೇಶದ ಆರ್ಥಿಕ ನೀತಿ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ. ಯಾವ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ ಅವರು? ನೀವು ಬಿಜೆಪಿ ಯಾವತ್ತೂ ಕೂಡ ಅವರು ಈಗ ಅಧಿಕಾರಕ್ಕೆ ಬಂದಿದ್ದು ಹೇಗೆ ರಥಯಾತ್ರೆ ಮೂಲಕ. ಉದ್ದೇಶ ಏನಿತ್ತು? ರಥಯಾತ್ರೆ ಮಾಡೋದು. ನಾನು ಹೇಳೋದು ಅದನ್ನ ಅಂತಿಮವಾಗಿ ಒಪ್ಕೊಂಡಿದ್ದು ಕೋರ್ಟ್ ತೀರ್ಪನ್ನ. ಕೋರ್ಟ್ ತೀರ್ಪು ಬರೋರಿಗೆ ವೆಯ್ಟ್ ಮಾಡ್ಬೋದಾಗಿತ್ತಲ್ಲ. ಏನಾಗುತ್ತೆ ಅಂದ್ರೆ ಕೋರ್ಟ್ ತೀರ್ಪು ಬರೋರಿಗೆ ವೆಯ್ಟ್ ಮಾಡ್ತಾ ಇದ್ರೆ ಜನರನ್ನ ಬಡದು ಎಬ್ಸಿ ನಮಗ್ ಅಧಿಕಾರ ಸಿಗಕ್ಕೆ ಹೋರಾಟ ಮಾಡಿದ್ರು. ಅವರ ಕಾರ್ಯಸೂಚಿ, ಅವರ ಈ 100 ವರ್ಷದಲ್ಲಿ ಅವರ ಕಾರ್ಯಸೂಚಿ ಧರ್ಮನೇ ಬೇರೆ, ಜಾತಿ ಧರ್ಮದ ವಿಚಾರಧಾರೆನೇ ಬೇರೆ, ಆರ್ಥಿಕ ನೀತಿಗಳೇ ಬೇರೆ. ಅಲ್ಲ, ನನ್ನ ಪ್ರಶ್ನೆ ಏನು ಅಂದ್ರೆ ಅದನ್ನ ನಿಮ್ಗೆ ಸಾವರ್ಕರ್ ಕೂಡ ಹೇಳ್ತಾರೆ, ಅಂದ್ರೆ ಧರ್ಮ ರಾಜಕೀಯವನ್ನು ಒಟ್ಟೊಟ್ಟಿಗೆ ನೋಡ್ಬೇಕು ಅಂತ. ಅದನ್ನ RSS ಮತ್ತು ಬಿಜೆಪಿ ಇಷ್ಟು ವರ್ಷಗಳಲ್ಲಿ ಮಾಡ್ಕೊಂಡ್ ಬಂದಿದೆ. ಅದರ ಪ್ರತಿಫಲವನ್ನು ನೋಡ್ತಿದ್ವಿ. ಮತ್ತೆ ಸಂಪೂರ್ಣ ಧ್ರುವೀಕರಣವನ್ನು ಅವರು ಬಹುತೇಕ ಮಾಡಿದ್ದಾರೆ. ಸಾವರ್ಕರ್ ಅಂದ ತಕ್ಷಣ ಸಾವರ್ಕರ್ ಗಾಂಧಿ ಹತ್ಯೆ 7ನೇ ಆರೋಪಿ ಅಕ್ವಿಟ್ ಆದ್ರ ಅಲ್ಲಿ. ನೀವು ಚುನಾವಣೆ ಎಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣನೇ ಚುನಾವಣೆ ಪೊಲೀಸ್ನವ್ರು ಹುಡುಕದ ಯಾರ್ಯಾರ ಮೇಲೆ ಚಾರ್ಜ್ ಶೀಟ್ ಇತ್ತು, ಯಾರ್ಯಾರ ಮೇಲೆ 3 ನೋಟ್ರಿ ಕೇಸ್ ಇತ್ತು, ಅವನ್ನೆಲ್ಲ ಕರೆಸಿ ಅಂಡರ್ಟೇಕ್ ಮಾಡ್ಕೊಳ್ಳೋದು. ಅದರೊಳಗೆ ಇವರು ಒಬ್ರು. ಗೊತ್ತಾಯ್ತಾ ನಿಮಗೆ? ಈಗ ನೀವು ಯಾವುದೇ ಚುನಾವಣೆಗಳು ನಡೆದ್ರೆ ಇಲ್ಲಿ ಎಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ರೌಡಿ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ, 302 ಕೇಸ್ ಇದ್ದಾರೆ, ಅವರೆಲ್ಲರದು ಕರೆದು ಹೇಳಿಕೆ ತಗೋತಾರೆ. ಗಾಂಧಿನ ಹೊಡೆದಿದ್ದು ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲಲ್ಲ, ಭಾರತ ಪಾಕಿಸ್ತಾನ ಪಾರ್ಟಿಷನ್ ಆದಮೇಲೆ ಮತ್ತು ಪಾರ್ಟಿಷನ್ ಆಗಿ ಸ್ವಾತಂತ್ರ್ಯ ಬಂದ ಮೇಲೆ ಹೊಡೆದಿರೋದು. ಬಹುಶಃ ಭಾರತದ ಮೊದಲನೇ ಭಯೋತ್ಪಾದಕ ಅವರೇ. ಗೋಡ್ಸೆ. ಸರಿ, ನೀವು ಹೇಳ್ತಿರೋದು ಅಂದ್ರೆ ಅವ್ರ ಉದ್ದೇಶ ಅವ್ರು ಏನೇನು ಅನ್ಕೊಂಡ್ ಬಂದಿದ್ರಲ್ಲ, 371 ತೆಗೆದು ಹಾಕ್ಬೇಕು, ಹಾಗಿನ ರಾಮ ಮಂದಿರ ನಿರ್ಮಾಣ ಮಾಡ್ಬೇಕು. ಈಗ ಒಂದು ಏಕರೂಪ ನಾಗರಿಕ ಸಂಹಿತೆ ಅದು ಉತ್ತರಾಖಂಡ್ನಲ್ಲಿ ಜಾರಿಗೆ ತಂದ್ಬಿಟ್ಟಿದ್ದಾರೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ ಅನ್ಕೊಂತೀನಿ. ಅದ್ರ ಜೊತೆಗೆ ಹಿಂದೂ ರಾಷ್ಟ್ರ ಒಂದಿದೆ, ಅದೊಂದು ಹಾಗೆ ಬಾಕಿ ಉಳ್ಕೊಂಡಿದೆ. ಅದವ್ರ ಕಾರ್ಯಸೂಚಿ, ಅದಕ್ಕೆ ತಕ್ಕನಾಗ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರ ಈ ಥಿಯರಿಯನ್ನ ಒಡೆಯೋದಕ್ಕೆ ಮತ್ತು ಅದನ್ನ ಜನಕ್ಕೆ ಅರ್ಥ ಮಾಡಿಸೋದಕ್ಕೆ ನಿಮ್ಮ ಹತ್ರ ಏನ್ ಯೋಚನೆ ಇದೆ? ಕಾಂಗ್ರೆಸ್ ಕಡೆ ಏನ್ ಯೋಚನೆ ಇದೆ? ಎಲ್ಲ ಜನರ ಒಟ್ಟಿಗೆ ತಗೊಂಡೋಗೋದು ನಮ್ಮ ಕಾರ್ಯಸೂಚಿ, ನಮ್ಮ ಕಾನ್ಸ್ಟಿಟ್ಯೂಷನ್. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಈ ದೇಶದವನು. ಕರೆಕ್ಟ್ ಸರ್. ಈಗ ಒಂದು ಸುಳ್ಳನ್ನ 10 ಸರಿ ಹೇಳಿದ್ರೆ ಜನ ಅದನ್ನ ಸತ್ಯ ಅಂತ ಅನ್ಕೊಳ್ಳೋ ಸ್ಥಿತಿಲಿ ಇರುವಾಗ ಅವ್ರ ಸುಳ್ಳನ್ನ ಸುಳ್ಳು ಅಂತ ಹೇಳೋಕಾದ್ರೂ ಒಂದ್ ಕಾರ್ಯಸೂಚಿ ಬೇಕಾ? ಸರ್, ನಾನು ಹೇಳೋದು ಏನಂದ್ರೆ ಇವತ್ತು ಏನು ರಾಹುಲ್ ಗಾಂಧಿ ಅವರು ಪ್ರಪೋಸ್ ಮಾಡ್ತಾ ಇದ್ದಾರೆ, ನಮ್ಮ ಕಾರ್ಯಸೂಚಿ ಏನಿದೆ ಸಂವಿಧಾನಬದ್ಧ ನಾವೇನು ಮಾಡ್ತಾ ಇದ್ದೀವಿ ಅದರೊಳಗೆ ನಮಗೆ ನಂಬಿಕೆ ಇದೆ. ನೀವು ಕುವೆಂಪುದ ನಾಡಗೀತೆ ಹೋದ್ಮೇಲೆ ಅದಕ್ಕಿಂತ ನಿಂತದ್ದು ಈ ಕಾನ್ಸ್ಟಿಟ್ಯೂಷನ್ ಇರೋದೇ ಅದಿರೋದು. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾರೆ ಅದೇ ಅದರೊಳಗಿರೋದು, ಬೇರೆ ಏನಿದೆ? ಅದ್ರ ಪರವಾಗಿ ನಾವು ಇರ್ತೇವೆ. ಕಾಂಗ್ರೆಸ್ ಅದ್ರ ಪರವಾಗಿ ಇದೆ. ಅಷ್ಟು ಸಾಕಾಗತ್ತಾ ಜನರಿಗೆ ಸತ್ಯ ತಿಳಿಸೋದಕ್ಕೆ? ಈಗ ಏನಾಗುತ್ತೆ, ನೀವು ಕುಡಿದವರಿಗೂ ಕುಡಿದೇ ಇರೋರಿಗೂ ಕಷ್ಟ ಆಗುತ್ತೆ, ಕುಡಿದವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ. ಕುಡಿದವ್ರು ಇಳಿದ ಮೇಲೆ ಅದನ್ನೇನಾದ್ರು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿವರೆಗೆ ನಾವು ವಿ ಹ್ಯಾವ್ ಟು ಬೇರ್ ಇಟ್. ಅಂದರೆ ಆ ಧರ್ಮದ ಅಮಲಲ್ಲಿ ಇದ್ದಾರೆ 100% ಇದ್ದಾರೆ, 100% ಇದ್ದಾರೆ. ಯಾಕೆ ಕನ್ಫ್ಯೂಷನ್ ಇದೆ? ಅಮಲಲ್ಲಿ ಇದ್ದಿದ್ದಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡಿರೋದು ಡೆಲ್ಲಿಲಿ. ಇದು ಬೇರೆ ಏನಿದೆ? ಈಗ ಸೋಮನಾಥ್ ಟೆಂಪಲನ್ನು ಆಯ್ಕೆ ಮಾಡ್ಕೊಂಡ್ರು. ಏನಕ್ಕಾಗಿ ಆಯ್ಕೆ ಮಾಡ್ಕೊಂಡ್ರು? ಆದ್ವಾನಿಯವರು ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ಹೇಳಿದರೆ, ಗಾಂಧಿ ಕೊಂದವನ ದುಡ್ಡು ಸೋಮನಾಥ್ ಟೆಂಪಲ್ಗೆ ಜಮಾ ಆಗಿದೆ. ಅವಾಗ ಇಲ್ಲಿ ಬರ್ದೆ ಅವನು ಗೋಡ್ಸೆ, ನಾನು ಜೈಲಲ್ಲಿ ದುಡ್ದು ಹಣನ
ನೀವು ಸೋಮನಾಥ ಟೆಂಪಲ್ ಅಭಿವೃದ್ಧಿ ನೀವು ಬಳಸಬೇಕು ಅಂತ ವಿಲ್ಲ ಬರೆದಿದ್ದಾರೆ. ಲಾಸ್ಟ್ ಸೆಂಟೆನ್ಸ್ 1949 ಅವ್ನು ಹೇಗೆ ಆಗಕ್ಕಿಂತ ಮೊದಲು ಕೊಟ್ಟು ಬರೋದೆ. ಅದಕ್ಕಾಗಿ ಅವ್ರು ಗಾಂಧಿ ಈ ನಾಥುರಾಮ್ ಗೋಡ್ಸೆ ದುಡ್ಡು ಎಲ್ಲಿ ಜಮಾ ಆಗಿದೆ ಅಲ್ಲಿಂದ ಅವರು ರಥಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಎಂಥ ಒಳ್ಳೆ ಇಂಟೆನ್ಷನ್ ನೋಡಿ. ಆಮೇಲೆ ಎಲ್ಲಿ ಸಮಾಪ್ತಿ ಮಾಡಿದ್ರು ಅಂದರೆ ಯಾರು ಮನುಸ್ಮೃತಿಯನ್ನು ಬಹಿರಂಗವಾಗಿ 1927ನೇ ಇಸ್ವಿಯಲ್ಲಿ ಸುಟ್ಟಿದ್ರು ಅಂಬೇಡ್ಕರ್ ಡಿಸೆಂಬರ್ 6 ಅವ್ರು ತೀರ್ಕೊಂಡಿದ್ದಾರೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ದೇ ಆರ್ ವೆರಿ ಇಂಟೆಲಿಜೆಂಟ್. ಓಕೆ, ಈಗ ಈ ಪರಿಸ್ಥಿತಿ ಬದಲಾಯಿಸೋದಕ್ಕೆ ಅಂದ್ರೆ ಇಡೀ ಅಂದ್ರೆ ಧ್ರುವೀಕರಣ ಆಗೋಗಿದೆ ಮತ್ತು ನಾವು ದೇಶದಲ್ಲಿ ಬೇರೆ ಬೇರೆ ಕಡೆ ನೋಡ್ತೀವಿ, ಅಟ್ಯಾಕ್ಗಳು ನೋಡ್ತೀವಿ, ಗುಂಪು ಹತ್ಯೆಗಳು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗ್ತಿಲ್ಲ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀವಿ? ಒಂದು ಆತಂಕದ ಭಯದಲ್ಲಿದೆ. ನಾನು ಹೇಳೋದು ಇವತ್ತು ಕೇಂದ್ರ ಸರ್ಕಾರದವರು ಉದ್ಯೋಗದ ಬಗ್ಗೆ ಯೋಚನೆ ಮಾಡಬೇಕು, ಉದ್ಯೋಗ ನಿರ್ಮಾಣ ಮಾಡೋದಕ್ಕೆ, ಬಡ ಜನರನ್ನ ಇರ್ತಕ್ಕಂಥ ಅಪ್ಗ್ರೇಡ್ ಮಾಡೋದಕ್ಕೆ ಜಾತಿ ಧರ್ಮದ್ದೆಲ್ಲ ಸೈಡಿಗೆ ಇಟ್ಟು ನಿಮ್ಮ ಮನೇಲಿ ಪೂಜೆ ಮಾಡ್ಕೊಂಡಿರಿ, ಮಾಡ್ಕೊಳ್ಳಿ, ನಮ್ದೇನು ವಿರೋಧ ಇಲ್ಲ. ಬಟ್ ಈ ಸೊಲ್ಯೂಷನ್ನೇ ಹುಡುಕಬೇಕು. ಈಗ ಕೇಳಿದ್ರಲ್ಲ, ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಬಡತನದಲ್ಲಿ 30 ಕೋಟಿ ಜನ ಇದ್ದಾರೆ, ಅವ್ರ ಮೇಲೆ ತರಬೇಕು. ಇವತ್ತು ಯುವಕರು ಪ್ರತಿ ವರ್ಷ ಲಕ್ಷಾಂತರ ಯುವಕರು ಡಿಗ್ರಿ ಮಾಡ್ಕೊಂಡು ಹೊರಗೆ ಬರ್ತಿದ್ದಾರೆ, ಡಾಕ್ಟರ್ ಬರ್ತಾರೆ, ಇಂಜಿನಿಯರ್ ಬರ್ತಾರೆ, ಬೇಸಿಕ್ ಡಿಗ್ರಿ ಮಾಡ್ಕೊಂಡು ಬರ್ತಾರೆ, PUC ಮಾಡಿದವ್ರು ಬರ್ತಾರೆ. ಅವ್ರಿಗೆ ನಾವೇನು ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಉತ್ತರ ಹೇಳಬೇಕು. ಅದಕ್ಕೆ ದೇಶದ ಕಾರ್ಯಕ್ರಮ ಏನಿದೆ ಅಂತ. ಈ ಜಾತಿ ಧರ್ಮದ ಜನ ನೋಡ್ಕೊಂಡು ಹೋಗ್ತಾರೆ ಅವ್ರವ್ರದ್ದು. ಈಗ ನಾವು ಮಾಡಬೇಕಾದ ಒಂದು ಆಡಳಿತಗಾರನ ಮಾಡಬೇಕಾದ ಕೆಲಸ ಏನಂದ್ರೆ, ಅದಕ್ಕೆ ನಾನು ಆರ್ಥಿಕ ನೀತಿನೇ ಬೇರೆ ಇದು ಬೇರೆ ಅಂತ ಹೇಳಿದ್ದು. ಇವತ್ತು ಕೊಲೆ ಸುಲಿಗೆ ನೋಡಿದರೆ ನಮಗೆ ಹೆದರಿಕೆ ಆಗುತ್ತೆ, TV ನೋಡೋಕೆ ಹೆದರಿಕೆ ಆಗುತ್ತೆ. ಯಾತಕ್ಕೆ? ಮೊದಲು ಇಷ್ಟು ಇರಲಿಲ್ಲ. ಯಾಕೆ ಅಂದರೆ ನಿರುದ್ಯೋಗ ಆದರೆ ನೆಹರೂನು ಒಂದು ಕಾಲು ಕೊಟ್ಟಿದ್ದ ಹಿಂದೆ 1931ನೇ ಇಸ್ವಿನಲ್ಲಿ, ನಿನಗೆ ಹೊಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಕದ್ದಾರ ತಿನ್ನು, ಆದರೆ ಹಸಿವಿನಿಂದ ಸಾಯಬೇಡ ಅಂತ. ಆ ಹಸಿವು ಮುಕ್ತ ದೇಶವನ್ನು ಮಾಡೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಪ್ರೋಗ್ರಾಮ್ ಸೆಟ್ ಮಾಡಬೇಕು. ನಮಗೆ ಬುಲೆಟ್ ಟ್ರೈನ್ ಬೇಡ. ಈ ದೇಶದಲ್ಲಿರೋ ನಿರುದ್ಯೋಗ ಇದೆಯಲ್ಲ ಅದನ್ನು ಮಾಡಬೇಕು. ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ಆರೋಗ್ಯಕ್ಕೆ ಆರೋಗ್ಯ ಕೊಡಬೇಕು, ಉದ್ಯೋಗಕ್ಕೆ ಆದ್ಯತೆ ಕೊಡಬೇಕು. ರಾಜ್ಯ ಸರ್ಕಾರಗಳು ಅದನ್ನು ಕೊಡಬೇಕು. ನಿಮಗೆ ತೃಪ್ತಿ? ರಾಜ್ಯ ಸರ್ಕಾರದೊಳಗೆ ಇರೋ ಲಿಮಿಟೆಡ್ ಇನ್ಕಮ್ ಅಲ್ಲಿ ಸೋರ್ಸಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಸರ್ಕಾರ ಬಡವರಿಗೆ ಕೊಡ್ತಾ ಇದೆ. ಹೊಟ್ಟೆ ತುಂಬಿ ನೋಡಿ, ಜೀವನಕ್ಕೆ ನಿಮಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ತಂದರೆ ನಿಮ್ಗೆ 2,000 ರೂಪಾಯಿ ಯಾಕೆ ಕೊಡಬೇಕು ಅಂತ ಕೇಳ್ಬೋದು. ಆದರೆ ನಾಳೆ ನನಗೆ ಕೆಲಸಕ್ಕೆ ಹೋಗೋದಿದ್ರೆ ನಾನು ಊಟ ಮಾಡೋದು ಹೇಗೆ ನನಗೆ 2,000 ರೂಪಾಯಿ ಅದು ಜೀವಕ್ಕಿಂತನೂ ಆಮ್ಲಜನಕ. ಅದು ಬಾಯಿ ಬಂದಂಗೆ ಮಾತಾಡ್ತಾರೆ. ನಾನು ನೋಡ್ತಾ ಇದ್ದೀನಿ ಅದು ಯಾರದ್ದು ತಮಗೆ ಜೀವನಕ್ಕೆ ಭದ್ರತೆ ಇರೋರು ಆಡೋ ತಲೆಹೆಟ್ಟೆ ಮಾತುಗಳು. ಹೊಟ್ಟೆ ತುಂಬಿದವರು ಪೂರ್ತಿ ತುಂಬಿದವರು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಸೆಕ್ಯೂರಿಟಿ ಇರುತ್ತೆ, ಇದು ಹೋದ್ರೆ ಇನ್ನೊಂದು ಇದೆ ಅಂತ ಹೇಳಿ. ಇವತ್ತು ನನಗೆ ಹುಷಾರಿಲ್ಲ ಅಂದ್ರೆ ನಾಳೆ ನನಗೆ ಅನ್ನ ಇಲ್ಲ ಅನ್ನೋ ಒಂದು ಕತೆ ಇದು. ಇವತ್ತೊಂದು ಮಾತ್ರೆ ತಗೊಳ್ಳೋಕೆ 1,000 ರೂಪಾಯಿ 2,000 ರೂಪಾಯಿ, 2 ಹಾರ್ಸಿಸ್ ಬಾಟ್ಲಿಗೆ 1,000 ರೂಪಾಯಿ ಬೀಳುತ್ತೆ. ಇದು ಭಾರಿ ದೊಡ್ಡ ವೇಸ್ಟ್ ಅಂತ ಪ್ರಶ್ನೆ ಬರೋದಿಲ್ಲ. ಓಕೆ, ಇನ್ನು ನಿಮ್ಮ ಕೆಲವು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೇಳೋದಾದ್ರೆ, ಸರ್ಕಾರದ ಇತ್ತೀಚಿನ ಬೆಳವಣಿಗೆಗಳು ಅಂದ್ರೆ ಸುರ್ಜೇವಾಲಾ ಮೀಟಿಂಗ್ ಇರ್ಬೋದು ಅಥವಾ ಅಧಿಕಾರ ನಾಯಕತ್ವ ಬದಲಾವಣೆ ಚರ್ಚೆ, ಮತ್ತೆ ಇವತ್ತೊಂದು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಸಾಧನ ಸಮಾವೇಶ. ನನಗೆ ಬಹಳ ವಿರೋಧ ಇದೆ ನನ್ನ ಪರ್ಸನಲಿ. ಯಾಕೆ ಅಂತಂದ್ರೆ 2 ವರ್ಷ ಆಗಿದೆ, 3 ತಿಂಗಳ ಹಿಂದೆ ನೀವು ಹೊಸಪೇಟೆಯಲ್ಲಿ ಒಂದು ಸಾಧನಾ ಸಮಾವೇಶ ಅಂತ ಮಾಡಿ ನೀವೇನ್ ಸಾಧನೆ ಮಾಡಿದ್ದೀರಿ, ಗ್ಯಾರಂಟಿ ಎಲ್ಲನೂ ಹೇಳ್ತಾ ಇದ್ದೀರಿ. ಅದ್ರ ನಡುವೆ ಮತ್ತೆ ಸರ್ಕಾರದ ವತಿಯಿಂದ ಮತ್ತೊಂದು ಸಾಧನಾ ಸಮಾವೇಶದ ಅಗತ್ಯ ಇದೆ. ಸರ್ಕಾರದ ವತಿಯಿಂದ ಜನರ ತೆರಿಗೆ ಹಣದಲ್ಲಿ ಅಪಪ್ರಚಾರಗಳಿಗೆ ಉತ್ತರ ಕೊಡಬೇಕಲ್ಲ. ಈಗ ನಾವು ಈ ದೇಶದ 90% ಮಾಧ್ಯಮದವರು ನಮ್ಮ ಜೊತೆಗಿಲ್ಲ. 90% ಆ್ಯಂಕರ್ಸ್ ಕೂತ್ಕೊಂಡು ಮಾತಾಡಿದರೆ ಅವರೆಲ್ಲರೂ ಕಾಂಗ್ರೆಸ್ ವಿರುದ್ಧನೇ ಮಾತಾಡೋದು. 90%. ಯಾಕೆಂದರೆ ಮಾಲೀಕರು ಅವ್ರ ಪರ ಇರ್ತಾರೆ, ಉದ್ಯೋಗ ಮಾಡೋದು ಅವ್ರ ಪರ ಮಾತಾಡಬೇಕಾಗುತ್ತೆ. ಈಗ ನಮ್ಮ ಇಶ್ಯೂಸನ್ನ ನಾವು ಜನರಿಗೆ ತಲುಪಿಸ್ಬೇಕಲ್ಲ. ಅವ್ರು ಮಾಡ್ತಿದ್ರೆ ನಾವು ತಲುಪಿಸ್ಬೇಕಲ್ಲ. ಈಗ ನನ್ನ ಮಾತನ್ನ ನಮ್ಮ ಜನರಿಗೆ ತಿಳಿಸ್ಬೇಕಲ್ಲ. ಈಗ 10 ಜನ ಇಂಟರ್ವ್ಯೂ ಮಾಡೋದು, ಅವ್ರು ಪೂರ್ತಿ ನಮ್ಮ ಸರ್ಕಾರದ ಪರನೇ ಹೇಳಿದ್ರೆ ಅದನ್ನ ಕೈ ಬಿಟ್ಬಿಡ್ತಾರೆ. ನೀವು ಯಾರು ಒಂದು 10 ಜನ ಬೇರೆ ಕರ್ಕೊಂಬನ್ನಿ ಅವ್ರಿಗೆ ಬೈಯಕ್ಕೆ ಮಾಡಿ ಅಂದ್ರೆ ಅದನ್ನ ತೆಗೆದು ಹಾಕ್ತಾರೆ. ಆ ರೀತಿ ಮಾಡುವಾಗ ಏನ್ ಮಾಡೋಕ್ಕಾಗುತ್ತೆ? ಅಲ್ಲ ಸರಿ, ಈಗ ನೀವು ಮೊನ್ನೆ 500 ಕೋಟಿ ಟಿಕೆಟ್ ಅನ್ನ ಮುಖ್ಯಮಂತ್ರಿಗಳೇ ಹಂಚಿಕೆ ಮಾಡಿದ್ದಾರೆ. ನಿಯಮಿತವಾಗಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಿ. ಮತ್ತು 1 ವರ್ಷ ತುಂಬಿದ ಸಂದರ್ಭದಲ್ಲೂ ನೀವು ಬೇರೆ ಬೇರೆ ಜಿಲ್ಲಾವಾರು ನೀವು ಮಾಡಿದ್ದೀರಿ, ಬೇರೆ ಬೇರೆ ಕಡೆಯಲ್ಲಿ ಸಾಧನಾ ಸಮಾವೇಶ. ಇಷ್ಟೆಲ್ಲ ಮಾಡ್ತಿರೋ ಹೊತ್ತಿಗೆ ಒಂದು ಆರ್ಥಿಕವಾಗಿ ನೀವೇ ಹೇಳ್ತೀರಿ ಹಣ ಕಡಿಮೆ ಇದೆ, 3 ತಿಂಗಳಿಗೆ ಒಂದ್ಸರಿ ಗೃಹಲಕ್ಷ್ಮಿ ಹಣ ಹಾಕ್ತಾ ಇದ್ದೀರಿ. ಈಗ ನೋಡಿ, ಈಗ ಆರ್ಥಿಕ ನೀತಿನಲ್ಲಿ
ಅಡ್ಜಸ್ಟ್ಮೆಂಟು, ಫೈನಾನ್ಷಿಯಲ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಇವತ್ತಲ್ಲ ನಾಳೆ ಕೊಟ್ಟೆ ಕೊಡ್ತಾರೆ. ಅದರೊಳಗೇನು ಸಮಸ್ಯೆ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿದ್ದವರಿಗೆ ಆಸೆಗಳಿರ್ತವೆ. ನನಗೆ ಅದು ಬೇಕು, ಇದು ಬೇಕು, ಅಲ್ಲಿ ಕೂತ್ಕೋಬೇಕು, ಚೀಫ್ ಮಿನಿಸ್ಟರ್ ಕುರ್ಚಿನೇ ನನಗೆ ಬೇಕು ಅಂತ ಆಸೆ ಇರುತ್ತೆ. ಅದು ಒಂದು ಬರುತ್ತೆ. ವಿರೋಧ ಪಕ್ಷ ಜಗಳ ಮಾಡ್ಕೊಂತಿದ್ರಲ್ಲ, ಅದಕ್ಕೇನಂತ ಏನಿಗೆ ಅಲ್ಲಿ 10 ಗುಂಪಾಗಿದ್ದಾವಲ್ಲ. ಯತ್ನಾಳದೊಂದು ಗುಂಪು, ಈಶ್ವರಪ್ಪನವ್ರದೊಂದು ಗುಂಪು, ಯಡಿಯೂರಪ್ಪನವ್ರದೊಂದು ಗುಂಪು, ಎಲ್ಲ 4 ಗುಂಪಾಗಿದ್ದಾವಲ್ಲ. ಪಾರ್ಟಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ಮಾಡ್ತಕ್ಕಂಥ ಪಾರ್ಟಿ, ರಾಜ್ಯದಲ್ಲಿ ನಾಳೆ ಸರ್ಕಾರ ಬಂದಾಗ ನಾವೇ ಮುಖ್ಯಮಂತ್ರಿ ಅನ್ನೋರು 10 ಗುಂಪು ಮಾಡ್ಕೊಂಡು ದಿನ ಬೆಳಿಗ್ಗೆ ಬೈತಾ ಇದ್ದಾರಲ್ಲ. ನಾವರು ಆಡಳಿತದಲ್ಲಿ ಇದ್ದೀವಿ, ನನಗೆ ಅವಕಾಶ ಕೊಡಲಿಲ್ಲ ಅನ್ನೋರು ಸುಮಾರು ಜನ. ಅಲ್ಲಿ ಏನು ಪ್ರಾಬ್ಲಮ್ ಇದೆ? ಅದು ಕನಸು ತಾನೆ. ಮುಂದೆ ನಾವು ಬರ್ತೀವಿ ಅನ್ನೋ ಕನಸಿಗೆ ಹೋರಾಟ ಮಾಡ್ತಾರೋ ಅಷ್ಟೊತ್ತಿಗೆ. ಭರವಸೆ ಅಂತ ಕರಿಬೋದು, ಕನಸು ಅಂತ ಕರಿಬೇಕು. ಭರವಸೆ 28 ಅಧಿಕಾರಕ್ಕೆ ಏನಾರ ಕರೀರಿ, ನಂದೇನು ತಕರಾರಿಲ್ಲ. ನಾವು ಏನಾರ ಕರ್ಕೊಳ್ಳಿ, ಭರವಸೆ ಏನಾರ ಕರ್ಕೊಳ್ಳಿ. ಅದೇ ಈಗ ಪಾಪ ಅವರೇ ಹೇಳ್ತಾರೆ, ಯಾರು 2,000 ಕೋಟಿ ರೂಪಾಯಿ ತಗೊಂಡು ಮುಖ್ಯಮಂತ್ರಿ ಆದರು ಅಂತ. ನಮ್ಮ ಪಾರ್ಟಿಯರೇ ಯಾರು ಹೇಳಿಲ್ಲ, ಅವ್ರ ಪಾರ್ಟಿಯರೇ ಅವ್ರಿಗೆ ಹೇಳ್ತಾರೆ. ನಿಮ್ಮ ಪಾರ್ಟಿ ಶಾಸಕರುಗಳೇ ಹೇಳ್ತಾರಲ್ಲ, ವಸತಿ ಇಲಾಖೆ ಲಂಚಾವತಾರ ನಡೀತಿದೆ, ಭ್ರಷ್ಟಾಚಾರ ನಡೀತಿದೆ, ಆಡಳಿತ ವೈಫಲ್ಯ. ಹೇಳೋದೇನು ಗೊತ್ತಾ, ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲವೂ ಸರಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಸರಿ ಇರ್ಬೋದು, ನನ್ನ ಕೇಳೋ ಹಂತದ್ದು ಎಲ್ಲರೂ ಕೂಡ ಕರೆಕ್ಟ್ ಇದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಯು ಹ್ಯಾವ್ ಟು ಟ್ರೈ ಫಾರ್ ಇಟ್ ಅಷ್ಟೇ. ಅದನ್ನು ಇರಾಡಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಕಿಮ್ಮನೆ ರತ್ನಾಕರ್ ಅವರು ಒಂದು MLC ನಾಮನಿರ್ದೇಶನ ಚರ್ಚೆ ನಡೀತಾ ಇದೆ, ನಿಗಮ ಮಂಡಳಿಗಳಿಗೆ ಚರ್ಚೆ ನಡೀತಿದೆ. ಏನಾದರೂ ನಿರೀಕ್ಷಿಸ್ತಾ ಇದ್ದೀರಾ ಸರ್ಕಾರದ ಮಟ್ಟದಲ್ಲಿ? ನಾನು ಬದುಕಿರೋವರೆಗೆ ನಾಮಿನೇಷನ್ ಬಗ್ಗೆ ಇಲ್ಲಿವರೆಗೆ ನಾನು 50 ವರ್ಷದ ಯಾರ ಮನೆಗೂ ಹೋಗಿ ಕೇಳಿಲ್ಲ. ನನಗೆ ನಾಮಿನೇಷನ್ ಕೊಡಿ, ನನಗೆ MLC ಕೊಡಿ, ನನಗೆ ಮಂತ್ರಿ ಮಾಡಿ, ಈ ಹಿಂದೆ ಕೇಳಿಲ್ಲ, ನಾನು ಬದುಕಿರೋರಿಗೆ ಕೇಳಲ್ಲ. ಅಂದರೆ ಅಧಿಕಾರ ಬೇಕು ಅಂತ ಏನೂ ಇಲ್ಲ. ನನಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಪಕ್ಷ ಸಂಘಟನೆ, ಚುನಾವಣಾ ರಾಜಕೀಯದ ಬಗ್ಗೆ ನಾನು ಮಾಡ್ತಾ ಇದ್ದೇನೆ. ನನ್ನ ಕೆಲಸ ನಾನು ಮಾಡ್ತೇನೆ. ನನಗೆ ಲಿಮಿಟೆಡ್ ಏರಿಯಾದಲ್ಲಿ ನನಗೆ ಒಂದಷ್ಟು ಜನ ಸಹಾಯ ಮಾಡೋರು ಇದ್ದಾರೆ, ಅವ್ರ ಸಹಾಯದಿಂದ ಮಾಡ್ತೇನೆ. ಹೆಚ್ಚುವರಿ ಜವಾಬ್ದಾರಿಯನ್ನು ಪಕ್ಷದ ಕಡೆಯಿಂದ ಏನೋ ತಗೋಬೇಕು. ನನಗೆ ಕೊಟ್ಟಿರೋ ಜವಾಬ್ದಾರಿ ಮಾಡ್ತೇನೆ. ಹೆಚ್ಚಿಗೆ ಬಯಸೋ ಪ್ರಶ್ನೆನೇ ಇಲ್ಲ ನನಗೆ ಹೆಚ್ಚಿಗೆ ಕೊಡಬೇಕು, ಕೊಟ್ಟಿರೋದೇ ಜಾಸ್ತಿ ಆಗಿದೆ. KPCC ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಅಂದ್ರೆ ಒಬ್ಬರೇ ಎಲ್ಲಾ ಕಡೆಗೂ ಹುದ್ದೆಯನ್ನು ನಿರ್ವಹಿಸೋದು ಕಷ್ಟ ಆಗುತ್ತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಅಂತ. ಇದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸ್ತಿರೋದು, ನಿಮಗೂ ನನಗೂ ವ್ಯತ್ಯಾಸನೇ ಇಲ್ಲ. ನಾನು ಬಾಟಮಲ್ಲಿ ಇರೋನು, ನನಗೆ ಯಾಕೆ ಅದು ತಲೆನೋವು? ಪಕ್ಷದವ್ರು ಇದ್ದಾರೆ, ನೋಡ್ಕೋತಾರೆ. ನಾನು ನೆಲದ ಮೇಲೆ ಇರೋನಿ, ನನಗೆ ಯಾಕೆ ಆ ಪ್ರಶ್ನೆ? ಅಲ್ಲ, ನೀವು ಸರ್ಕಾರದ ಭಾಗ ಅಲ್ಲ, ಪಕ್ಷದ ಭಾಗ ಅಲ್ಲ. ಪಕ್ಷದ ಭಾಗ ಅಷ್ಟೇ. ಯಾರು ಕೊಡ್ತಾರೋ ಅವ್ರನ್ನ ನಾವು ಸ್ವೀಕರಿಸ್ತೀವಿ ಅಷ್ಟೇ. ಓಕೆ. ಕಿಮ್ಮನೆ ರತ್ನಾಕರ್ ಅವರು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದು ಧನ್ಯವಾದಗಳು. ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ವರದಿಯ ವಿಶೇಷ ಸಂದರ್ಶನ. ಇರುತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ಹೋಗಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.